ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನ ಪ್ರಭು ಯೇಸು ಕ್ರಿಸ್ತನ ಅತಿ ಮಧುರ ನಾಮದಲ್ಲಿ ಮೈ ಟೆಸ್ಟ್ ಮನಿ ಎಂಬ ಕಾರ್ಯಕ್ರಮಕ್ಕೆ ನೀವೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಪ್ರಿಯರೇ. ಹೌದು, ಇಂದು ನಮ್ಮದಲ್ಲಿ ಒಂದು ಸಹೋದರಿದ್ದಾರೆ. ಬನ್ನಿ, ಅವರ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ಅಪ್ರಮೇಯ ಒಂದು ಕಾರ್ಯಗಳನ್ನು ಅವರ ಬಾಯಿ ಮುಖಾಂತರ ನಾವು ಕೇಳುವ ಈ ಕಾರ್ಯಕ್ರಮವನ್ನು ನಾವು ಬ್ಯಾರಿನಲ್ಲಿ ಮಾಡ್ತಾ ಇದ್ದೇವೆ. ದೇವರ ಕೃಪೆಯಿಂದ ಬ್ಯಾರಿನಲ್ಲಿ ಒಂದು ನಮ್ಮ ಆಸರೆ ಟಿವಿ ಪ್ರಾರಂಭವಾಗಿದೆ. ದೇವರಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಬನ್ನಿ, ಈ ಸಮಯದಲ್ಲಿ ಅವರ ಸಾಕ್ಷಿಯನ್ನು ನಾವು ಅವರ ಬಾಯಿಂದಲೇ ಕೇಳುವ. ವೆಲ್ಕಮ್ ನಿಮಗೆ ಆಸರೆ ಭಾರಿನ್ ಟಿವಿಗೆ. ನಿಮ್ಮ ಹೆಸರು? ಸುನೀತಾ ಪಿಂಟು. ಓಕೆ, ಸೋತ್ರ. ನೀವು ಯಾವ ಊರಿಂದ ಬಂದಿದ್ರಿ? ಚಿಕ್ಕಮಂಗ್ಳೂರು ಬೇಸಿಕಲಿ. ಓದಿದ್ದು ಎಲ್ಲ ಚಿಕ್ಕಮಂಗ್ಳೂರಲ್ಲಿ, ಕಾಲೇಜೆಲ್ಲ ಮಾಡಿದ್ದು. ಹೌದು, ಬೆಳೆದದ್ದು ಅದು ಮಿಕ್ಸ್, ಉಡುಪಿಯಲ್ಲಿಯೂ ಕೂಡ ಮತ್ತೆ ಹಾಗೆ. ಮತ್ತೆ ನಮ್ಮ ಮನೆ ಮತ್ತೆ ಮನೆಯವರೆಲ್ಲ ಕುಟುಂಬಸ್ಥರೆಲ್ಲ ಇದರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇರೋದು. ಹಾಗಾದ್ರೆ ನಿಮ್ಮ ಎಷ್ಟು ಜನ, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ? ಅಣ್ಣ, ತಮ್ಮ, ಅಕ್ಕ, ತಂಗಿ? ನಾನು ಕಿರಿಯವಳು ನಮ್ಮ ಫ್ಯಾಮಿಲಿಯಲ್ಲಿ. ನನಗೆ ಇಬ್ಬರು ಅಕ್ಕಂದಿರಿದ್ದಾರೆ. ನನ್ನ ತಂದೆಯೂ ಇಲ್ಲ ಇವಾಗ, ತಾಯಿಯವರಿದ್ದಾರೆ. ಅವರಿಗೆ 78 ವರ್ಷ ಇದೆ. ಅವರೆಲ್ಲ ಗವರ್ಮೆಂಟ್ ಆಫೀಷಿಯಲ್ಸ್. ಮತ್ತು ನನ್ನ ದೊಡ್ಡ ಅಕ್ಕ, ಅವರಿಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ. ಅವರು ಕೂಡ ಅಲ್ಲಿಯೇ ಇರೋದು, ಚಿಕ್ಕಮಂಗ್ಳೂರಲ್ಲಿಯೇ ಇರೋದು. ಓಕೆ, ನಿಮ್ಮ ಬಾಲ್ಯ, ಶಾಲೆ, ಕಾಲೇಜು ಎಲ್ಲ ನೀವು ಅಲ್ಲಿ ಅಂತ ಹೇಳಿ? ಹೌದು, ಕಾಲೇಜೆಲ್ಲ ನಾನು ಚಿಕ್ಕಮಂಗ್ಳೂರಲ್ಲಿ ಕಂಪ್ಲೀಟ್ ಮಾಡಿದ್ದು. ಮತ್ತು ಆದ ನಂತರ ನಾನು ಬೆಂಗಳೂರಿಗೆ ಕೆಲಸದಲ್ಲಿ ಇದ್ದೆ. ಮತ್ತು ಬಟ್ ನನಗೆ ಆ್ಯಕ್ಚುಲಿ ಒಂದು ಅಲ್ಲಿಯವರೆಗೂ ಒಂದು ರೋಮನ್ ಕ್ಯಾಥಲಿಕ್ ಇದರಲ್ಲಿ ನಾನು ಬೆಳೆದದ್ದು, ನಂಬಿಕೆಯಲ್ಲಿ ಬೆಳೆದದ್ದು. ಬಟ್ ಅದರಲ್ಲಿ ಕೂಡ ನನಗೆ ಅಷ್ಟೊಂದು ಸೀರಿಯಸ್ ಆಗಿ ಏನು ನಾನು ಯಾವುದು ತಗೊಂಡು, ಯಾಕಂದರೆ ನಾವು ಶಾಲೆಯಲ್ಲಿ ಎಲ್ಲ ಓದಿದ್ದೆಲ್ಲ ಹೇಗೆ ಎಲ್ಲ ಧರ್ಮಗಳು ಸಮಾನ. ಹೌದು. ಸೊ ಆ ಒಂದು ಕಾನ್ಸೆಪ್ಟ್ ವೆರಿ ಡೀಪ್ಲಿ ನನ್ನಲ್ಲಿತ್ತು. ಸೊ ಹಾಗಾಗಿ ನಾನು ಯಾವುದ್ರ ಬಗ್ಗೆ ಸೀರಿಯಸ್ ಏನಿರಲಿಲ್ಲ. ಎಲ್ಲದನ್ನು ಮಾಡಬೇಕು, ಮಾಡಿದ್ದೀನಿ ಅಷ್ಟೇ. ಓದಬೇಕು, ಓದಿದ್ದೀನಿ. ಕಲಿಬೇಕು, ಕಲಿತಿದ್ದೀನಿ ಅಷ್ಟೇ ಧಾರ್ಮಿಕ ವಿಷಯಗಳಲ್ಲಿ. ಸೊ ಅದೊಂದು. ಬಟ್ ನಿಜವಾದ ರಿನೈಸೆನ್ಸ್ ಅಂದರೆ ನಿಜವಾಗ್ಲೂ ಒಂದು ಏನು ಅದೊಂದು ಓಪನಿಂಗ್ ಡೋರ್ ಟು ದ ನ್ಯೂ ಬಿಗಿನಿಂಗ್ ಅಂದರೆ ನನಗೆ ಇಲ್ಲಿಗೆ ಬಂದ ನಂತರ, ಬಾರೇನಿಗೆ ಬಂದ ನಂತರ. ನಾನು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದು ಒಂದು ನನ್ನ 18th ಏಜಲ್ಲಿ. ಆವಾಗ ಹೌದು, 18th ಏಜಲ್ಲಿ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಫಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ಪಾಸ್ಟರ್ ಚಂದನ್ ಅವರು ನನ್ನ ಅಕ್ಕನ ಫ್ರೆಂಡನ್ನು ಮದುವೆ ಆಗಿದ್ದರು ಅವರು. ಸೊ ಅವರ ಫ್ಯಾಮಿಲಿಯವರು ಅಲ್ಲಿ ಫ್ಯಾಮಿಲಿಯಲ್ಲಿ ಪ್ರೇಯರ್ ಮೀಟಿಂಗ್ ಅರೇಂಜ್ ಮಾಡಿದರು. ಸೊ ದ್ಯಾಟ್ ಈಸ್ ದ ಫಸ್ಟ್ ಟೈಮ್ ನನಗೆ ಅನ್ನಿಸಿತು ಈ ಥರವೂ ವರ್ಷಿಪ್ ಉಂಟಾ ಅಂತ. ದ್ಯಾಟ್ ವಾಸ್ ದ ಫಸ್ಟ್ ಬಿಗಿನಿಂಗ್ ಫಾರ್ ಮೀ. ಅದನಂತರ ಅವರು ಅದರಲ್ಲಿ ಒಂದು ತುಂಬ ಜನ ಅದನ್ನು ಅಟೆಂಡ್ ಮಾಡಿದ್ರು ಅಲ್ಲಿ. ನಾನು ಅಷ್ಟು, ನನಗೆ 18 ಏಜ್, ಅಷ್ಟು ನಾನು ಸೀರಿಯಸ್ ಆಗಿರಲಿಲ್ಲ ಅದ್ರ ವಿಷಯ. ಆದರೆ ಒಂದಂತೂ ನನ್ನ ತಲೆಗೆ ಹೊಳಿತು, ಐಡಲೆಟ್ರಿ. ಸೊ ಆವಾಗಿಂದನೇ ನನಗೆ ಏನಂದರೆ ಸೊ ಅದನ್ನು ನಾನು ಅವಾಯ್ಡ್ ಮಾಡಿದೆ. ಅಲ್ಲಿಂದ ಅವಾಯ್ಡ್ ಮಾಡ್ತಾ ಬಂದೆ. ಆ ಥರ ನನಗೆ ಎಷ್ಟು ಸಿಚುವೇಶನ್ಸ್ ಬರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಿದೆ. ಸೊ ಇವೆಂಚುವಲಿ ನಾನು ಇದಾಯಿತು, ಸ್ಟಡೀಸ್ ಆಯಿತು, ಬ್ಯಾಂಗ್ಳೂರ್ಗೆ ಬಂದೆ. ಅದರ ನಂತರ ನನಗೆ FGAG ಚರ್ಚ್ ನನ್ನ ಏರಿಯಾ ಪಕ್ಕದಲ್ಲೇ ಇತ್ತು. ಸೊ ಹೌದು, ಸೊ ಅದಕ್ಕೆ ನಾನು ರೆಗ್ಯುಲರ್ ಆಗಿ ಹೋಗೋಕ್ಕೆ ಶುರು ಮಾಡಿದೆ. ದಟ್ ಈಸ್ ಹೌ ನನಗೆ ಆ ಒಂದು ವರ್ಷಿಪ್ ಸ್ಟೈಲ್ ಅದೆಲ್ಲ ನನಗೆ ಇವೆಂಚುವಲಿ ಖುಷಿ ಆಯಿತು ನನಗೆ. ಅದರಲ್ಲಿ ನನ್ನನ್ನು ನಾನು ತುಂಬ ಅಳವಡಿಸ್ಕೊಂಡೆ. ಅದರ ನಂತರ ಒಂದು 2003ನಲ್ಲಿ ನನ್ನ ಮದುವೆ ಆಯಿತು. ನಾನು ಮದುವೆ ಆಗಿಬಿಟ್ಟು ಬಾರೇನ್ಗೆ ಬಂದೆ. ಹೌದು, ಬಾರೇನ್ಗೆ ಬಂದೆ. ಅದರ ನಂತರ ನನಗೆ ಇಲ್ಲಿ ಬಂದ ನಂತರ ನಾನು ತುಂಬ ಮಿಸ್ ಮಾಡ್ತಾ ಇದ್ದೆ. ಅಂದರೆ ನನಗೆ ಆ ಥರ ಚರ್ಚ್ ವರ್ಷಿಪ್ ಇಲ್ಲ, ಹಾಗೆ ಹೀಗೆ. ಬಟ್ ನನಗೇನು ಬೇರೆ ಕಡೆ ಹೋಗ್ಬಿಟ್ಟು ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ನಾನೇನು ಹೊರಗಡೆ ಚರ್ಚ್ ಸರ್ಚ್ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಐ ಸ್ಟಾರ್ಟೆಡ್ ಪ್ರೇಯಿಂಗ್ ಎಟ್ ಹೋಮ್. ಮೈ ರೂಮ್ ಬಿಕೇಮ್ ಮೈ ಕಾಂಗ್ರಿಗೇಷನ್. ಸೊ ಅದರಲ್ಲೇ ನನ್ನನ್ನು ದೇವರು ನಡೆಸಿಕೊಟ್ರು ಪ್ರತಿಯೊಂದು ಸ್ಥಳದಲ್ಲಿಯೂ. ನಾನು ಆ್ಯಕ್ಚುಲಿ ಕಲ್ತಿದ್ದು ಟೆಕ್ನಿಕಲ್ ಕಾಲೇಜ್, ಆದರೆ ಬಾರೇನ್ನಲ್ಲಿ ದೇವರು ನನಗೆ ಪರಿಚಯ ಮಾಡಿಕೊಟ್ಟಿದ್ದು, ತಂದಿರಿಸಿದ್ದು ಬ್ಯಾಂಕಲ್ಲಿ. ಅದು ಒಂದು ಟೆಂಪರರಿ ಪೊಸಿಷನ್ನಲ್ಲಿ ನಾನು ಸೇರಿಕೊಂಡಿದ್ದು. ಅದನ್ನು ನನಗೆ ದೇವರು ನಡೆಸಿ ಬೆಳೆಸಿ, ಅದರ ಮಧ್ಯೆ ನಾನು
ನನ್ನ ಮಕ್ಕಳ ಸಲುವಾಗಿ, ನಾನು ಪ್ರೆಗ್ನೆಂಟ್ ಇದ್ದ ಸಲುವಾಗಿ ನಾನು ಇಂಡಿಯಾಕ್ಕೆ ಹೋದೆ 1 ವರ್ಷ, ಮತ್ತು ತಿರ್ಗಾ ವಾಪಸ್ ಬಂದೆ 2006ಅಲ್ಲಿ. ಆವಾಗ ನನಗೆ ನನ್ನ ಡೆಲಿವರಿ ಟೈಮಲ್ಲಿಯೂ ಕೂಡ ನನ್ನ ಡೇ 1 ಅದೊಂದು ನನಗೆ ಆಸೆ, ನನ್ನ ಮಕ್ಕಳನ್ನು ಆವಾಗಲೇ ನನ್ನ ದೇವರಿಗೆ ನಾನು ಹೇಳಿದ್ದೆ, ಈ ಮಕ್ಕಳು ನಿನಗೆ ಮುಡಿಪು, ಅಷ್ಟರ ಮಟ್ಟಿಗೆ. ಸೊ ನಾನಲ್ಲಿ ವಾಪಸ್ ಬಂದ ನಂತರ, ಇಲ್ಲಿ ಬಾರನ್ಗೆ ವಾಪಸ್ ಬಂದ ನಂತರವೂ ಕೂಡ ನನಗೆ ಅದೊಂದು ತುಂಬ ಎನ್ಕರೇಜ್ಮೆಂಟ್, ಅಂದರೆ ಸೆಲ್ಫಾಗಿ ಅದೊಂದು ಆತುರ, ನನಗೆ ಕಾತುರತೆ ಇತ್ತು ನನ್ನ ಒಳಗಡೆ. ಅಂದರೆ ನನ್ನ ದೇವ್ರನ್ನ ನಾನು ಜಾಸ್ತಿ ಅರಿಬೇಕು, ತಿಳ್ಕೊಳ್ಬೇಕು. ನಾನು ಯಾವ ಮೆಂಟರ್ ಆಗಲಿ ಇನ್ನೊಬ್ಬರನ್ನ ಸರ್ಚ್ ಮಾಡಿ ಹೋಗಲಿಲ್ಲ. ನನಗೆ ಇನ್ನೊಬ್ಬರು ನನಗೆ ಮಾರ್ಗದರ್ಶನ ಮಾಡಬೇಕು ಅಥವಾ ಆ ಥರ ನಾನು ಇಷ್ಟನೂ ಇರಲಿಲ್ಲ, ಬಟ್ ನನಗೆ ಯಾರು ಸಿಕ್ಕಲೂ ಕೂಡ ಇಲ್ಲ, ಅಷ್ಟು ನನಗೇನು ಇರಲಿಲ್ಲ. ಸೊ ಗಾಡ್ ಶೋಡ್ ಮೀ ದ ಸ್ಟೆಪ್ಸ್ ಒನ್ ಬೈ ಒನ್. He developed me through his teachings, through the Bible, through the reading, through the knowledge, through the sharing of talks. ಅದು ನನಗೆ ಒಂದು ದೇವರ ಕಾಣದ ಕೈ ನನ್ನನ್ನು ನಡೆಸಿದ ರೀತಿ. ಹೌದು, ಆದರೆ ಅದನ್ನು ನಾನು ಅರ್ಥಕೊಳ್ಳಿಲ್ಲ, ಅಷ್ಟು ನನಗೆ ನಾಲೆಜ್ ಇಲ್ಲ, ಅಷ್ಟು ಡೀಪ್ ಸೆನ್ಸ್ ನನಗೆ ಇಲ್ಲ. ನನಗೆ ಯಾವಾಗ ದೇವರು ಅಂದರೆ ನನ್ನನ್ನು ಕೇಳ್ತಾನೆ, ನನಗೆ ಏನು ಬೇಕು ಅದನ್ನು ನಾನು ಫಸ್ಟ್ ಹೇಳೋದು ನನ್ನ ದೇವರ ಹತ್ರ. ನಾನು ಆವಾಗಿಂದನೂ ನನಗೆ ಅದೇ ಅಭ್ಯಾಸ. ಸಾಧಾರಣ ಒಂದು 2000ನಿಂದ ನಾನು ದೇವರಲ್ಲಿ ರಕ್ಷಣೆಯಲ್ಲಿದ್ದೇನೆ. ಆವಾಗಿಂದನೂ ನನಗೆ ಅದೇ ಒಂದು ಅಭ್ಯಾಸ. ನನಗೆ ಏನು ಬೇಕು ಅದನ್ನು ನಾನು ದೇವರ ಹತ್ರ ಫಸ್ಟ್ ಕೇಳ್ತೇನೆ. ನನ್ನ ರಕ್ಷಣೆ ದಿನದ ಬಿಗಿನಿಂಗಲ್ಲಿ ಒಂದು ದಿವಸ ನನ್ನ ಬೆಂಗಳೂರಲ್ಲಿ ನಾನು ಇರಬೇಕಾದ್ರೆ ಆದ ಘಟನೆ ಇದು. ನನ್ನ ಮ್ಯೂಸಿಕ್ ಸಿಸ್ಟಮ್ ಹಾಳಾಯಿತು. ಆವಾಗ ಆ ಮ್ಯೂಸಿಕ್ ಸಿಸ್ಟಮ್ ತಗೊಳ್ಬೋದು, ನನಗೆ ಈಸಿಯಾಗಿ ತಗೊಳ್ಬೋದು, ನನ್ನ ತಂದೆ ತಾಯಿಗಳನ್ನು ಕೇಳಿದರೆ ಹಣ ಕೊಡ್ತಾರೆ. ಆದರೆ ನಾನು ಅದನ್ನು ಕೇಳಲಿಕ್ಕೆ ನಾನು ಇಷ್ಟಪಡಲಿಲ್ಲ. ಯಾಕೆ ತೊಂದರೆ ಕೊಡೋದು ಹೇಳಿ. ಬಟ್ ನಾನು ಆವಾಗ ದೇವರ ಹತ್ರ ಹೇಳಿದೆ, ನನ್ನ ಪ್ರಾರ್ಥನೆಯಲ್ಲಿ ನಾನು ಹೇಳಿದೆ, ಕರ್ತನೆ, ನನಗೆ ಮ್ಯೂಸಿಕ್ ಕೇಳಿ ನನಗೆ ನಿನ್ನ ವರ್ಷಿಪ್ ಸಾಂಗ್ಸ್, ನಾನು ಉಳಿದ ಸಾಂಗ್ಸ್ ಎಲ್ಲ ಬಿಟ್ಟಿದ್ದೇನೆ ನಾನು ಆವಾಗಲೇ. ಸೊ ನನಗೆ ವರ್ಷಿಪ್ ಸಾಂಗ್ ಕೇಳಲಿಕ್ಕೆ ಇದ್ದದ್ದು ಒಂದು ಟೇಪ್ ರೆಕಾರ್ಡ್, ಇದು ಕೂಡ ಇಲ್ಲ ಈಗ ನನಗೆ ಕೇಳಲಿಕ್ಕೆ ಆಗೋದಿಲ್ಲ. ಅಂದರೆ ನನಗೆ ಪ್ರಾರ್ಥನೆ, ಐ ಆಮ್ ಅ ಬಿಗಿನರ್. ಬಿಗಿನರ್. I wanted some encouraging words from Don Moen, Benny Hinn. Those were the inspiration to go deeper, go more strongly in faith. So ಆ ಸಾಂಗ್ಸಲ್ಲಿ ತುಂಬ ಬಲ ಇತ್ತು. ಸೊ ಅದನ್ನು ಕೇಳಬೇಕಂದ್ರೆ ನಾನು ಏನು ಮಾಡಲಿ? I said to God in that one day's prayer, I don't have this. What will I do now? I feel little impaired. ಆ ಸಮಯದಲ್ಲಿ ನೀವು ನಂಬ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ. 2 days later, my mom, she dropped in my home. ನಾವು ಬೆಂಗಳೂರಿಗೆ ಬಂದರು. ಅದು ಅವ್ರ ಮನೆಯಲ್ಲಿದ್ದ ಒಂದು ಟೇಪ್ ರೆಕಾರ್ಡ್ರ್ ತಂದು ಬಿಟ್ಟು ಬಂದು ತಗೋ, ಇದು ನಿನಗೆ, ನೀನಲ್ಲಿ ಬಿಟ್ಟು ಬಂದಿದೆಯಲ್ಲ ನಿಂದು, ಚಿಕ್ಕಮಂಗ್ಳೂರಲ್ಲಿ ಬಿಟ್ಟು ಬಂದಿದೆಯಲ್ಲ, ತಗೋ ಇದು ನಿಂದು ಅಂತ ತಂದು ಕೊಟ್ಟರು. ನನಗೆ ಆವಾಗ ಅಮ್ಮನಿಗೆ ನಾನು ಹೇಳಲಿಲ್ಲ. ನನ್ನ ಆ ಪಪ್ಪನ ಹತ್ರ ನಾನು ಕೇಳಿದ್ದೆ, ಈ ಮಮ್ಮಿ ತಂದು ಕೊಟ್ಟರು ನನಗೆ ಅಂತ ನಾನು ಹೇಳಲಿಲ್ಲ. ಆದರೆ ನನಗೆ ಗೊತ್ತಿತ್ತು ನನ್ನ ಕರ್ತ ಕಾರ್ಯ ಮಾಡಿದ್ದಾನೆ ಆಗಲೇ ಅಂತ. ಸೊ ಅದೊಂದು ಸಿಲ್ಲಿ ಅಂತ ಹೇಳ್ಬೋದು, ಇಲ್ಲಿ ಕೆಲವರಿಗೆ ಸಿಲ್ಲಿ ಕಾಣ್ಬೋದು, ಆದರೆ ನನಗೆ ಅದು ಒಂದು ಒಳ್ಳೆ ಮೈಲ್ ಸ್ಟೋನ್. ಆ ಕಾಣದ ದೇವರು ಅವರ ಕೈಯನ್ನು ಇನ್ನೊಂದು ರೀತಿಯಲ್ಲಿ ನನ್ನ ತಾಯಿಗೆ ಮನಸ್ಸಲ್ಲಿ ನಾಟಿಸಿ ಅಂದರೆ ಆ ವಿಷಯವನ್ನು ತಲುಪಿಸಿದ್ದಾರೆ. ಅಂದರೆ ಅವರು ತಂದಿದ್ದಾರೆ ಅಂದರೆ ಅವರಿಗೆ ಸಹ ಗೊತ್ತಿಲ್ಲ. ನಾನು ಹೇಳಿದೆ, ನಾನು ಯಾರು ನಿಮಗೆ ಹೇಳಿದ್ರಾ ಕೇಳಿದೆ, ಇಲ್ಲ ನನಗೆ ಅನ್ನಿಸ್ತು ತಂದೆ ಹೇಳಿದರು ಹಾಗೆ. ಸೊ ಆ ಥರ ತುಂಬ ವಿಷಯಗಳಾಗಿದೆ ನನ್ನ ಜೀವಿತದಲ್ಲಿ. ಎಸ್ಪೆಷಲಿ ನಾನು ಇಲ್ಲಿ ಬಂದ ನಂತರ, ಎಸ್ಪೆಷಲಿ ನನ್ನ ಮಕ್ಕಳು ಹುಟ್ಟಿದ ನಂತರ ಅಂತಹ ಒಂದು ಕರ್ತನ ಕೈಯನ್ನು ನಾನು ಎಷ್ಟೊಂದು ನನ್ನ ದಿನಗಳಲ್ಲಿ ಕಂಡಿದ್ದೇನೆ. ಅಂದರೆ ನಾನು, ನನ್ನ ಯಜಮಾನರು ಪ್ರತಿಯೊಂದು ದಿವಸವೂ ನಾವು ಹೇಳ್ತೇವೆ, ಇದು ನಮ್ಮಿಂದಾಗಿದ್ದರೆ ಸಾಧ್ಯ ಇರ್ತಾ ಇರಲಿಲ್ಲ. ಇದು ಒಂದು ಪ್ರಾರ್ಥನೆ ಮತ್ತು ದೇವರ ಪ್ರೀತಿ ನಮ್ಮ ಮೇಲೆ ಇರೋದಕ್ಕೋಸ್ಕರ ಸಾಧ್ಯ ಅಂತ. ನನ್ನ ಯಜಮಾನರು ಅಷ್ಟೊಂದು ಡೀಪ್ ಇರಲಿಲ್ಲ, ಈ ಥರ ಒಂದು ಪ್ರೇಯರ್ ಕಾನ್ಸೆಪ್ಟಲ್ಲಿ ಅವರು ಇರಲಿಲ್ಲ ಅಷ್ಟೊಂದು. ಬಟ್ ಇವೆಂಚುವಲಿ ಲುಕಿಂಗ್ ಎಟ್ ಮೀ, ಸತ್ಯವೇದದ ವಾಕ್ಯ ಹೇಳ್ತದಲ್ಲ, ನಿಮ್ಮ ಸಂಗಾತಿ ನಿಮ್ಮನ್ನು ನೋಡಿ ಆದರೂ ರಕ್ಷಣೆಗೆ ಬರ್ಬೋದು, ಅದೇ ಥರ. ಸೊ ಆ ಒಂದು ಇದರಲ್ಲಿ ಹಿ ಆಲ್ಸೋ ವಾಸ್ ವೆರಿ ಇಂಪ್ರೆಸ್ಡ್ ಇನ್ ದ್ಯಾಟ್ ವೇ.
ಸೊ ಆಲ್ ದ ಟೈಮ್ ನಾನು ಈವನ್ ನನ್ನ ಆಫೀಸಲ್ಲಿಯೂ ಕೂಡ ನನಗೆ ಎಂಥ ರಗಳೆ, ಎಂಥ ಚಾಲೆಂಜಸ್, ಎವ್ರಿ ಚಾಲೆಂಜಸ್, ಐ ಹ್ಯಾವ್ ಫೇಸ್ಡ್ ಲಾಟ್ ಆಫ್ ಚಾಲೆಂಜಸ್ ವಿಚ್ ಐ ಡೋಂಟ್ ವಾಂಟ್ ಟು ಸೇ ಆನ್ ದಿಸ್, ಬಟ್ ಆಲ್ ದೋಸ್ ಚಾಲೆಂಜಸ್ ನಾನು ಅದನ್ನು ನನ್ನ ಒಳಿತಿಗಾಗಿ ಅಂತ ಕೇಳ್ಕೊಂಡಿದ್ದೇನೆ. ಅಂದರೆ ಎಲ್ಲರೂ ಅದನ್ನು ನೆಗೆಟಿವ್ ಆಗಿಬಿಟ್ಟು ತಗೊಂಡು ಒಂದು ಡಿಪ್ರೆಷನಲ್ಲಿ, ಇನ್ನೊಂದು ಕೋಪದಲ್ಲಿ ರಿಯಾಕ್ಷನ್ ಮಾಡೋದು, ಅವರ ದುರ್ಗತಿಗೆ ಕಾರಣರಾಗ್ತಾರೆ. ಆದರೆ ಇಂಥ ಚಾಲೆಂಜಸ್ಗಳನ್ನು ನಾವು ಒಂದು ನಮ್ಮ ಏಳಿಗೆಗೋಸ್ಕರ ಕರ್ತನು ಒಂದು ಸ್ಟೆಪ್ಪಿಂಗ್ ಸ್ಟೋನ್ಸ್ ಥರ ಅರೇಂಜ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಥಿಂಗ್. ಯು ವಿಲ್ ಹ್ಯಾವ್ ಅ ಹೋಪ್ ಅಟ್ ದ ಕ್ಲೈಮ್ಯಾಕ್ಸ್ ಆಫ್ ದಟ್ ಸ್ಟೇರ್ ಕೇಸ್. ಸ್ಟೇರ್ ಕೇಸ್ ಅಂದರೆ ಇಲ್ಲಿ ನಾನು ರೆಫರ್ ಮಾಡ್ತಾ ಇರೋದು ನಮ್ಮ ಜೀವಿತವನ್ನು. ನಮ್ಮ ಜೀವಿತ ಒಂದು ಸ್ಟೆಪ್ ಬೈ ಸ್ಟೆಪ್. ಕರ್ತ ನಮ್ಮನ್ನು ಒಂದೇ ಸರಿ ಝೀರೋ ಸ್ಟೆಪ್ಪಿಂದ ಲಾಸ್ಟ್ ಟಾಪಲ್ಲಿ ತಗೊಂಡು ಹೋಗೋದಿಲ್ಲ. ತಿದ್ದಿ ತೀಡಿ ಕರೆಕ್ಟ್ ಮಾಡಿ ರೈಟ್ ಫಾರ್ಮಲ್ಲಿ ಅವನ ಟೈಮಲ್ಲಿ ಒಂದು ಆ ಲೆವೆಲಲ್ಲಿ ಇಟ್ಬಿಡ್ತಾನೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಕಷ್ಟಗಳು ಬಂದ ತಕ್ಷಣ ಅಥವಾ ಚಾಲೆಂಜಸ್ಗಳು ಬಂದ ತಕ್ಷಣ ಇಟ್ ಈಸ್ ನಾಟ್ ನಾನು ಬಿಟ್ಟು ಹೋದೆ. ನನಗೆ ಯಾರು ಹೇಳ್ಕೊಳ್ಳಿಕ್ಕೆ ನನ್ನ ನೇಚರ್ ಪ್ರಕಾರ ನಾನು ಯಾರ ಹತ್ರ ಹೇಳ್ಕೊಳ್ತಾ ಇರಲಿಲ್ಲ ಏನನ್ನು. ನಾನು ನನ್ನ ಗಂಡ ಬಿಟ್ಟರೆ ಇನ್ನು ಯಾರಿಗೂ ಯಾವ ವಿಷಯ ನಾನು ಬಿಟ್ಕೊಡ್ತಾ ಇರಲಿಲ್ಲ. ಹೇಳ್ತಾ ಇರಲಿಲ್ಲ. ನನಗಿರೋದು ಒಂದೇ ಒಂದು ಫ್ರೆಂಡು, ನನ್ನ ಕರ್ತ ಅಷ್ಟೇ. ಅವ್ರ ಹತ್ರ ಮಾತ್ರ ಹೇಳ್ಕೊಳ್ತಾ ಇದ್ದದ್ದು. ಆದರೆ ಎಲ್ಲದಕ್ಕೂ ಸೊಲ್ಯೂಷನ್ ಅವರೇ ನನಗೆ ಕೊಡ್ತಾ ಇದ್ದದ್ದು. ಈಗ ಎಷ್ಟೋ ಜನ ಹೇಳ್ತಾರೆ ನನಗೆ ಯಾರ ಹತ್ರ ಹೇಳ್ಕೊಳ್ಳಿ, ನನ್ನ ಕಷ್ಟ. ಕರ್ತ ಇದ್ದಾರಲ್ಲ, ಹೇಳ್ಕೊಳ್ಳಿ, ಮಾತಾಡ್ಕೊಳ್ಳಿ, ಕೇಳಿ, ಬೇಡ್ಕೊಳ್ಳಿ, ಎಲ್ಲ ಸಿಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಇದು. ಸೊ ನಾನು ನಿಮಗೆ ಒಂದು ಬೆಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕರ್ತ ಎಷ್ಟು ಚಂದ ಫೇವರ್ಸ್ ಮಾಡ್ತಾರೆ ಅಂದರೆ, ನನಗೆ ಇವರು ಚಿಕ್ಕದಿರಬೇಕಾದ್ರೆ ನನಗೆ ಮೇಡ್ನ ಅಗತ್ಯವಿತ್ತು. ಆವಾಗ ಆ ಟೈಮಲ್ಲಿ ಇಲ್ಲಿ ಮೇಡ್ ತರಬೇಕಂದ್ರೆ ಒಂದು ಕ್ಯಾಟಗರಿ ಅಂದರೆ 2000 ದಿನಾರ್ ಸ್ಯಾಲರಿ ಇದ್ದರೂ ಸಾಲದು ಆವಾಗ ಇನ್ 2006 ರೇಂಜಲ್ಲಿ ಎಲ್ಲ. ಆವಾಗ ಏನಿತ್ತು, ಸೊ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ, ನನಗೆ ಒಂದು ಮೇಡ್ ಬೇಕು, ಆದರೆ ನಾನು ಹೇಗೆ ಮಾಡಲಿ. ಆದರೆ ದೇವರ ಒಂದು ಯೋಜನೆ ಎಷ್ಟು ಚೆಂದ ಅಂದರೆ, ನನ್ನನ್ನು HR ಡಿಪಾರ್ಟ್ಮೆಂಟಲ್ಲಿ ಆವಾಗ ಟ್ರಾನ್ಸ್ಫರ್ ಮಾಡಿಟ್ರು. HR ಡಿಪಾರ್ಟ್ಮೆಂಟಲ್ಲಿ ನನ್ನ ಮ್ಯಾನೇಜರ್, ನಾನು ಅವರನ್ನು ಇವತ್ತಿಗೂ ನಾನು ನೆನೆಸ್ಕೊಳ್ತೇನೆ. ಅವರು ತುಂಬ ಸ್ಟ್ರಿಕ್ಟ್ ಇದ್ದರು, ತುಂಬ ಪರ್ಫೆಕ್ಷನಿಸ್ಟ್ ಇದ್ದರು. ಅದನ್ನು ನಾನು ಅವರ ಹತ್ರ ಕಲ್ತ್ಕೊಂಡೆ. ನಾನು ಅವರ ಮೆಚ್ಚುಗೆ ಪಡ್ಕೊಂಡೆ. ಎಷ್ಟರ ಮಟ್ಟಿಗೆ ಅಂದರೆ, ನನ್ನ ಕೆಲಸ ಹೋಗಲಿಕ್ಕೆ ರೆಡಿ ಇದ್ದವಾಗ ಆಕೆ ಶ್ರಮಪಟ್ಟು ಶಿ ವೆಂಟ್ ಔಟ್ ಆಫ್ ದ ವೇ ಟು ಗೆಟ್ ಮಿ ಅನದರ್ ಪೋಸ್ಟ್ ಇನ್ ದ ಬ್ಯಾಂಕ್ ಆ್ಯಂಡ್ ರಿಟೈನ್ ಮಿ. ಆ್ಯಂಡ್ ಐ ನೋ ದ್ಯಾಟ್ ಈಸ್ ನಾಟ್ ಹರ್ ಎಫರ್ಟ್, it is God's thought in her mind, and I know this. ಸೊ ಅದಕ್ಕೆ ನಾನು ಹೇಳೋದು, ಯಾವ ಚಾಲೆಂಜಸ್ ನಿಮ್ಮ ಪರ್ಸನಲ್ ಲೈಫಲ್ಲಾಗಲಿ, ನಿಮ್ಮ ಒಂದು ಪ್ರೊಫೆಷನಲ್ ಲೈಫಲ್ಲಾಗಲಿ, ಯಾರೇ ಒಂದು ಚಾಲೆಂಜ್ ವೈರಿ ಅಂತ ನಿಮಗೆ ಅನ್ನಿಸ್ತದೋ, ಅದು ರಿಯಲಿ ವೈರಿ ಅಲ್ಲ. ಇಟ್ ಈಸ್ ಅ ಡಿಸ್ಗೈಸ್ಡ್ ಸ್ಟ್ರೆಂತ್. ಡಿಸ್ಗೈಸ್ಡ್ ನಿಮ್ಮ ಒಂದು ಹುದುಗಿದ ಒಂದು ಮರೆಯಾಗಿಸಿ ಇಟ್ಟ ಒಂದು ಆಶೀರ್ವಾದ ಕರ್ತನಿಂದ ಏರ್ಪಡಿಸಿದ್ದು. ಆ ಥರ ಅಂದ್ಕೊಳ್ಳಿ ಅಂತ ನಾನು ಹೇಳೋದು. ಸೊ ನಾನು ಆ ಥರ ಇರಬೇಕಾದ್ರೆ ನನಗೆ ಮೇಡ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆವಾಗ ಒಂದು ಸರ್ತಿ ಒಂದು ಹೊಸ ಮ್ಯಾನೇಜರಲ್ಲಿ ಬಂದರು. ಅವರು ಸಹ ಥ್ಯಾಂಕ್ ಗಾಡ್, ಹೆಸರು ತಗೊಳ್ಳೋದಿಲ್ಲ ನಾನು, ಆದರೆ ಅವರು ನಮ್ಮ ಕ್ರಿಶ್ಚಿಯನ್, ಮ್ಯಾಂಗ್ಳೂರಿಯನ್ ಕ್ರಿಶ್ಚಿಯನ್ ಕೂಡ. ಅವರು ಬಂದಾಗ ಅವರದ್ದು ಎಲ್ಲ ಬೋರ್ಡಿಂಗ್ ಎಲ್ಲ ನಾನು ಮಾಡ್ತಾಯಿದ್ದೆ, ನನ್ನ ಜಾಬ್ ರೋಲ್ಸ್ ಅದು. ಸೊ ಬೋರ್ಡಿಂಗ್ ಆಲ್ ಐ ಫಿನಿಶ್ಡ್. ಆವಾಗ ಒಂದು ದಿವಸ ನನಗೆ ಸಡನ್ನು ಅವರ ಕ್ಯಾಬಿನಲ್ಲಿ ಕೂತು ಕೆಲಸ ಮಾಡ್ತಿದ್ದಬೇಕಾದ್ರೆ ನನಗೆ ಒಂದು ಸಡನ್ ನನ್ನ ತಲೆಯಲ್ಲಿ ಆಲೋಚನೆ, ಹೋಗು ಅವರ ಹತ್ರ ಕೇಳು, ಇಟ್ ಈಸ್ ಫೋರ್ಸಿಂಗ್ ಮೀ. ನನಗೆ ಯೋಚನೆ ಅಂದರೆ, ಹೀಗೆ ನಾನು ಕೇಳೋದು, ಅವರು ಮ್ಯಾನೇಜರ್, ನಾನು ಆಫೀಸರ್ ಗ್ರೇಡಲ್ಲಿದ್ದೇನೆ, ಅವರು ಮ್ಯಾನೇಜರ್, ನಾನು ಹೇಗೆ ಹೋಗಿ ಆ ಒಂದು ಫೇವರ್ ಕೇಳೋದು ನಾನು. ಯಾಕಂದರೆ ಮ್ಯಾನೇಜರ್ ಗ್ರೇಡಲ್ಲಿ ಇದ್ದರೆ ಮೇಡ್ ವೀಸಾ ಹಾಕಲಿಕ್ಕೆ ಈಸಿ. ಸೊ ನಾನು ಹೇಗೆ ಅದು ಫೇವರ್ ಕೇಳೋದು ಹೇಳಿ, ನನಗೆ ಫೋರ್ಸ್ ಮಾಡ್ತಾ ಇದೆ ವಾಯ್ಸ್ ಇಲ್ಲಿ, ಹೋಗು ಕೇಳು ನಾವು. ಐ ವಾಕ್ಡ್ ಸ್ಟ್ರೈಟ್ ಅಪ್ ಟು
And then I told that man, I said, I need visa since you don't need made for you. Can I? I could not expect. He said, take whatever the document you want. My bank statement, my copy, everything. Take it. Nobody would tell this. ನಮ್ಮ ಸ್ವಂತದವ್ರು ಹೇಳಲಿಕ್ಕಿಲ್ಲ. ಖಂಡಿತ. ಯು ನೋ ಇನ್ ಗಲ್ಫ್ ಇಟ್ ಇಸ್ ರಿಸ್ಕಿ. ಯಾರಿಗೆ ಕೊಡ್ತಾರೆ? ನಿಜ. So that man, that is all caused by my God, because he had already arranged with him. So he instructed me, go and talk to him. So I went, talked to him. I said, I promise that day, even if, because this is my God's help for me, you will not be put into risk. If any risk comes, I am the first one to take for you. I promised him. And then everything was easy. Amen. This is God's favor. First, I mean, I could not, whichever you think is impossible, He has made me possible. Everybody thought I would be out from my job in 2010 or 11, my colleagues. But right in front of me, the list was changed. I retained. God gave me still more 11, 12 years. Amen. In between, again the situation came, my job would go. But God again, He did something beautiful, wonderful, which nobody would even think about it. ಏನಂದರೆ, ನನಗೆ ನನ್ನ ಒಂದು ಪೋಸ್ಟ್, ನಾನು HR ಅಲ್ಲಿರಬೇಕಾದ್ರೆ ಅದು ಪೋಸ್ಟ್ ಎಲಿಮಿನೇಟ್ ಆಗಿತ್ತು. ಕರ್ತ ಮುಚ್ಚಿದ ದ್ವಾರಗಳನ್ನು ತೆರೆಯಲು ಶಕ್ತನಾಗಿದ್ದಾನೆ ಅನ್ನೋದಕ್ಕೆ ಇದೊಂದು ಗ್ರ್ಯಾಂಡ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ. ಆ ಪೋಸ್ಟ್ ನಾನೇ ಅದನ್ನೆಲ್ಲ ಎಕ್ಸಿಟ್ ಮಾಡಿ ರಿಡಂಡೆಂಟ್ ಆಗಿಬಿಟ್ಟಿತ್ತು, ಕ್ಲೋಸ್ ಆಗಿಬಿಟ್ಟಿತ್ತು. ಅಲ್ಲಿದ್ದ ಸ್ಟಾಫ್ ಇನ್ನೊಂದಕ್ಕೆ ಹೋಗಿದ್ರು ಕೂಡ. ಆದರೆ ಕೊನೆಯಲ್ಲಿ ಅದು ಹೇಗಾಯ್ತಂದರೆ, ನನ್ನ ಬಾಸ್ ಯಾರು ಎಲ್ಲರೂ ಅವರನ್ನು ತುಂಬ ಸ್ಟ್ರಿಕ್ಟು, ಆಕೆ ಹಾಗೆ ಹೀಗೆ ಅಂತೆಲ್ಲ ಹೇಳುವವರಿದ್ದರು. ಆದರೆ ನಾನು ಅವರಿಗೆ ಯಾವತ್ತೂ ಹಾಗೆ ಹೇಳ್ತಾ ಇರಲಿಲ್ಲ. ತುಂಬ ರೆಸ್ಪೆಕ್ಟ್ ಮಾಡ್ತಾಯಿದ್ದೆ, ತುಂಬ ಪ್ರೀತಿಸ್ತಿದ್ದೆ ಆಕೆಯನ್ನು. ತುಂಬ ನಾನು ರೆಸ್ಪೆಕ್ಟ್ ಮಾಡ್ತಾಯಿದ್ದೆ. ಯಾಕೆ, ನಾನು ಅವರ ಹತ್ರ ತುಂಬ ಕಲಿತೆ ಪ್ರೊಫೆಷನಲಿ. ಅದನ್ನು ನಾನು ಕನ್ಸಿಡರ್ ಮಾಡ್ತಾಯಿದ್ದೆ. ಅದು ಅವರ ಸ್ಟ್ರಿಕ್ಟ್ನೆಸ್ ಆಗಲಿ. ಇವಾಗ ತಂದೆ ತಾಯಿ ಕಹಿ ಕೊಡ್ತಾರೆ ಮಗುವಿಗೆ, ಯಾಕೆ ಹೊಟ್ಟೆ ನೋವು ಬರಬಾರ್ದು ಹೇಳಿ. ಸೊ ಆ ಥರ ಅಂತ ನಾನು ಯೋಚಿಸ್ತಾ ಇದ್ದೆ. ಅವರು ಎಂತ ಮಾಡಿದರು ಒಳ್ಳೆಯದಕ್ಕೆ, ನನಗೆ ಒಳ್ಳೆ ಆಗ್ತದೆ, ನನಗೆ ಕರ್ತ ಒಳ್ಳೆ ಮಾಡ್ತಾನೆ ಅಷ್ಟೇ. ಯಾರು ಜನರು ಎಷ್ಟು ಇದು ಮಾಡಿದ್ರು, ನನ್ನ ದೇವರು ನನಗೆ ಕೆಟ್ಟದಾಗಲಿಕ್ಕೆ ಬಿಡೋದಿಲ್ಲ ಅಷ್ಟೇ. ನನ್ನ ಫೇತ್ ಅಷ್ಟೇ. ನನ್ನ ಫೇತ್ ಜನರಲ್ಲಿ ಅಲ್ಲ, ನನ್ನ ಫೇತ್ ದೇವರಲ್ಲಿ ಮಾತ್ರ. ಸೊ ಹಾಗೆ ಮತ್ತು ಕೊನೆಗೆ ನನಗೆ ಆ ಪೊಸಿಷನ್ಗೋಸ್ಕರ ಆಕೆ ಒಂದು ಶ್ರಮಪಟ್ಟು ಒಂದು ಕೆಲಸವನ್ನು ಏರ್ಪಡಿಸಿ ನನಗೆ, ನೀನು ಅಲ್ಲಿ ಹೋಗು, ನೀನು ಒಳ್ಳೆ ಆಗ್ತದೆ ನಿನಗೆ, ಕೆಲಸ ಬಿಡ್ತೇನೆ ಹೇಳಬೇಡ, ನೀನು ರಿಡಂಡೆನ್ಸಿ ಪೋರ್ಷನ್ ತಗೊಳ್ತೇನೆ ಹೇಳಬೇಡ, ನೀನು ಹೋಗು, ನೀನಲ್ಲಿ ಕಂಟಿನ್ಯೂ ಮಾಡು, ಈ ಬ್ಯಾಂಕಲ್ಲಿ ಬೇಕು ನೀನು ಹೇಳಿ ಹಾಕಿದ್ರು. ಇದುವರೆಗೂ 22ವರೆಗೂ ನಾನು ಮಾಡಿದೆ ಕೆಲಸನ. ದೇವರ ಕೃಪೆ. ನನ್ನ ಎಂಟೈರ್ 18 years ಆಫ್ ಬ್ಯಾಂಕಿಂಗ್ ಲೈಫ್ ಈಸ್ ಓನ್ಲಿ ಬಿಕಾಸ್ ಆಫ್ ಹಿಮ್. ಇಟ್ಸ್ ನಾಟ್ ಬಿಕಾಸ್ ಐ ಆಮ್ ವರ್ತ್ ಫಾರ್ ಇಟ್. ಸೊ ಇಟ್ಸ್ ಓನ್ಲಿ ಬೈ ಹಿಸ್ ಗ್ರೇಸ್, ಇಟ್ಸ್ ಓನ್ಲಿ ಹಿಸ್ ಫೇವರ್. ಬಟ್ ನನ್ನನ್ನು ನೋಡ್ತಾ ಇರೋ ವೀಕ್ಷಕರಿಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಯಾವುದೇ ಸಮಯದಲ್ಲೂ ಯಾವುದೇ ಸಂದರ್ಭದಲ್ಲೂ ನಿಮ್ಮ ನಂಬಿಕೆ ಸುಮ್ಮನೆ ಆದ ಅಲ್ಲ, ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕರ್ತನಲ್ಲಿರಬೇಕು. ದೃಢವಾಗಿ, ದೃಢ ಮನಸ್ಸು, ದೃಢ ಚಿತ್ತದಿಂದ ಆತನೇ ಒಬ್ಬ. ಹೌದು, ನಾವು ಸಂಕಷ್ಟ ಬಂದಾಗ, ಕಷ್ಟ ಬಂದಾಗ, ಚಾಲೆಂಜಸ್ ಬಂದಾಗ ಎಲ್ಲ ವಿ ಗೋ ಇನ್ ಸರ್ಚ್ ಆಫ್ ಮೆನಿ ಶೋಲ್ಡರ್ಸ್. ವಿ ಫರ್ಗೆಟ್ ದ ಶೋಲ್ಡರ್ ದಟ್ ಈಸ್ ಏಬಲ್ ಟು ಹೋಲ್ಡ್, that is able to walk you along with him, that is able to do the miracles, wonders, open the doors that are shut before you. We forget that one and we go behind everyone else. ಅದೇ ನಾವು ಅವಮಾನ ಮಾಡೋದು ನಮ್ಮ ದೇವರಿಗೆ. ನಂಬುವುದಾದರೆ ಸಂಪೂರ್ಣವಾಗಿ ನಂಬಬೇಕು. ಅದು ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ವೀಕ್ಷಕರಿಗೆ, ಯಾರಿಗಾದರೂ. ಅನೇಕ ಮಾತುಗಳನ್ನು ಹೇಳಿದ್ರಿ, ನನ್ನ ಮಧ್ಯದಲ್ಲಿ ಭಯ ಆಗಲಿ ಅಂದರೆ, ನೀವು ಹೇಳಿದ್ರಿ. ಆಮೇಲೆ ನೀವು ಬಹರೇನಲ್ಲಿ ಬಂದ ಮೇಲೆ
ಒಬ್ಬಟ್ಟಿಗೆ ಪ್ರೇಯರ್ ಮಾಡ್ತಾ ಇದ್ರಿ, ವಾಕ್ಯದಲ್ಲಿ ಯಾವಾಗ ಐತೆ ಇಷ್ಟು ನೀವು ನಂಬಿಕೆಯಲ್ಲಿ ದೃಢವಾಗಿ ಬೆಳಿಬೇಕಾದ್ರೆ ಒಂದು ಸಭೆ ಅಂತ ನೀವು? ಇಲ್ಲ, ನನಗೆ ಸಭೆ ಅಂತ ಸಿಕ್ಕಲಿಲ್ಲ ನನಗೆ. ನಾನು ಇದನ್ನು ಮೊನ್ನೆ January 1 ಒಂದು ವಿಮೆನ್ಸ್ ಮೀಟಿಂಗ್, ಈ ಸಭೆಯಲ್ಲಿ ನಾನು ಒಂದು ಮೀಟಿಂಗ್ ಮಾಡಬೇಕಾದ್ರೆ ನನ್ನ ಸಹೋದರಿಯರ ಹತ್ರ ನಾನು ಹೇಳ್ತಾ ಇದ್ದೆ, ಸಹೋದರಿಯರೇ, ನಿಮಗೆ ಯಾವ ಪ್ಲೇಸಲ್ಲಿ ನೀವಿದ್ದೀರೋ ಅದೇ ನಿಮ್ಮ ಆಲಯ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿ. ಯಾವುದು ನನಗೆ ಅದು ಕಾಂಗ್ರಿಗೇಷನ್ ಇಲ್ಲ, ನನ್ನ ಗಂಡ ಬಿಡೋದಿಲ್ಲ, ಅಥವಾ ನನ್ನ ಮನೆಯವರು ನನಗೆ ಅಪೋಸ್ ಮಾಡ್ತಾರೆ. ರೀಸನ್ಸ್ ಆರ್ ರೀಸನ್ಸ್. You have to grow above the reasons. Amen. Above the reasons. Find a way. There is no other choices. Alwa? ನಿಜವಾಗಿ. We have to find a way to come out of that. If you want, you will find a way. Ask God to show you the way. So, ಅದೇ ಥರ ನಾನು ವಾಕ್ಯದಲ್ಲಿ ನನ್ನಷ್ಟಕ್ಕೆ ನಾನು ಆಫೀಸಿಗೆ ಹೋಗುವ ಮುಂಚೆ ಒಂದು ಅರ್ಧ ಮುಕ್ಕಾಲು ಗಂಟೆ ನನ್ನಷ್ಟಕ್ಕೆ ವರ್ಷಿಪ್ ಮಾಡಿ, ಒಂದು ಪ್ರೇಯರ್ ಸಾಂಗ್ಸ್, ವರ್ಷಿಪ್ ಸಾಂಗ್ಸ್, ನನ್ನ ಸೆಟ್ ಆಫ್ ಸಾಂಗ್ಸ್. ಇವತ್ತಿಗೂ ನನ್ನ ಮಕ್ಕಳಿಗೆ ನಾನು ಲಲ್ಲಬಾಯಿ ಹಾಡಿ ನಾನು ಅವರನ್ನು ಮಲಗಿಸಲಿಲ್ಲ. ದೇವರ ವರ್ಷಿಪ್ ಸಾಂಗ್ಸ್ ಹೇಳಿಯೇ, ನನ್ನ ಬಾಯಲ್ಲಿ ಹೇಳಿ ನಾನು ಅವರನ್ನು ಮಲಗಿಸಿದ್ದೇನೆ, ಬೆಳೆಸಿದ್ದೇನೆ. ಇದುವರೆಗೂ ನಾನು ಅವರನ್ನು ಬೆಳೆಸಿದ್ದೇನೆ, ನನ್ನ ಮಕ್ಕಳನ್ನು. ಇವತ್ತಿಗೂ ಅವರನ್ನು ನೋಡಿದವರೆಲ್ಲರೂ ಹೇಳ್ತಾರೆ, ದೇವರ ಆಶೀರ್ವಾದ ಈ ಮಕ್ಕಳ ಮೇಲಿದೆ ಅಂತ. ಸ್ಕೂಲಲ್ಲಿ ಅವರ ಟೀಚರ್ಸ್ ಹೇಳ್ತಾರೆ, ಈ ಮಕ್ಕಳು ಒಂದು ಒಳ್ಳೆಯ ಇದರಲ್ಲಿ ಬೆಳೆದಿದ್ದಾರೆ ಅಂತ. ತುಂಬ ನನಗೆ ಸಂತೋಷ ತುಂಬ ಆಗ್ತದೆ ಅದನ್ನು ಕೇಳಬೇಕಾದ್ರೆ. ನನಗೆ ಯಾಕಂದರೆ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟಿವ್. ಅವರು ನನಗೆ ಯಾವತ್ತಿನ ದಿವಸದಲ್ಲಿಯೂ ನೀನು ಯಾಕೆ ಅದು ಹಾಗೆ ಮಾಡ್ತಿ, ಹೀಗೆ ಮಾಡ್ತಿ, ಯಾವುದೊಂದು ಹೇಳಿದ್ದಿಲ್ಲ ಅವರು. ಇಲ್ಲ, ಅವರನ್ನು ನಾನು ಮದುವೆ ಆಗಬೇಕಾದ್ರೇ ನಾನು ರಕ್ಷಣೆ ಹೊಂದಿ ಆಗಿತ್ತು. ಅವರು ನ್ಯೂಟ್ರಲ್ ಇದ್ರು. ಅದು ಅಲ್ಲ ಇದು ಅಲ್ಲ ಅದೆಲ್ಲ ಎಂತ ಅಪೋಸ್ ಇಲ್ಲ. ಅಲ್ಲಿದ್ರೆ ಅಲ್ಲಿ ಹೋಗೋದು, ಇಲ್ಲಿದ್ರೆ ಇಲ್ಲಿ ಹೋಗೋದು, ಹಾಗೆ ಸ್ತೋತ್ರ ಅದೇ ಅಷ್ಟೇ. ನಾನು ಮುಂಚೆ ಅದೇ ಲಿಬರಲಲ್ಲಿ ಇದ್ದೆ, ಹಾಗಾಗಿ ನಾನು ಅವರಿಗೆ ಹೇಳ್ತಾ ಇರಲಿಲ್ಲ ಹಾಗೆ ಹೀಗೆ. ಆದರೆ ಸ್ಲೋ ಆಗಿ ನಾನು ಒಂದು ಸ್ಟೆಪ್ ಫಾರ್ವರ್ಡ್ ತಗೊಂಡು ಈ ಥರ ಒಳ್ಳೆಯದು, ಈ ಥರ ನಾನು ಅವ್ರಿಗೆ ಮಾಡ್ತಾಯಿದ್ದೆ. ಬೈಬಲಲ್ಲಿ ಈ ಥರ ಇದೆ, ಐಡೋಲೇಟ್ರಿ ಇಲ್ಲ ಅಂತ ಇದೆ. ನಾವು ಯಾಕೆ ಆ ಥರ ಮಾಡಬೇಕು, ನಾವು ಯಾಕೆ ಅಲ್ಲಿ ಇದು ಮಾಡಬೇಕು, ಅದನ್ನು ಯಾಕೆ ಇವರು ಇಂಪ್ಲಿಮೆಂಟ್ ಮಾಡಲ್ಲ? ದೇವರ ವಾಕ್ಯ ಇಂಪಾರ್ಟೆಂಟ್ ಇರಬೇಕಾದ್ರೆ, ಅದರ ಪ್ರಕಾರ ನಡೆಯೋದು ಇಂಪಾರ್ಟೆಂಟ್ ಆದರೆ, ಇವರು ಮಾನವ ವಿಚಾರಗಳನ್ನು, ಆಚಾರ ವಿಚಾರಗಳನ್ನು ಯಾಕೆ ಅನುಷ್ಠಾನದಲ್ಲಿ ತರ್ತಾರೆ ಅಂತ ಅದೊಂದು ಕ್ವೆಶ್ಚನ್ ನನ್ನ ಹತ್ರ ಇರ್ತಾಯಿತ್ತು. ನಾನು ಇದನ್ನು ಯಾರಿಗೂ ಇನ್ನೊಬ್ಬರಿಗೆ ನಾನು ಪ್ರಶ್ನೆ ಮಾಡ್ತಾಯಿಲ್ಲ. ಇದು ನನ್ನ ಒಂದು ದ್ವಂದ್ವ, ನನ್ನೊಳಗಿದ್ದ ಒಂದು ಕ್ವೆಶ್ಚನ್ಸ್ಗಳು ಆವಾಗ. ಸೊ ಅದಕ್ಕೆ ನನಗೆ ಉತ್ತರ ಕೂಡ ಸಿಕ್ಕಿತು. ಅದರ ನಂತರ ಜ್ಞಾನ ಕೂಡ ಸಿಕ್ಕಿತು. ನಾನು ಇಲ್ಲಿ ಬಂದ ನಂತರ ಎಸ್ಪೆಷಲಿ ನಾನು ತುಂಬ ಗ್ರೋ ಆಗಿದ್ದು ಕೊರೋನಾದ ಟೈಮಲ್ಲಿ ಈಚೆ ಅಂತ ಹೇಳಬೇಕು. ಅದು ಅಲ್ಲಿವರೆಗೂ ನನಗೆ ಹೇಗೆಂದರೆ, ಐ ಹ್ಯಾವ್ ಟು ಪ್ರೇ ವಿತ್ ಗಾಡ್, ಐ ಹ್ಯಾವ್ ಟು ಡೀಪರ್ ರಿಲೇಷನ್ಶಿಪ್, ಹೀ ಲಿಸನ್ಸ್ ಟು ಮೀ, ಹೀ ಆನ್ಸರ್ಸ್ ಮೀ, ಹೀ ಗಿವ್ಸ್ ಮೀ ಆಲ್ ದ ಗುಡ್ನೆಸ್ ಆ್ಯಂಡ್ ಫೇವರ್ಸ್, ಐ ಆಮ್ ಹಿಸ್ ಪ್ರಿನ್ಸೆಸ್. ಅಷ್ಟು ನನಗೆ ಗೊತ್ತಿತ್ತು. ಯಾಕೆಂದರೆ ನಾನು ಇವತ್ತಿನವರೆಗೆ ನಾನು ದೇವರಿಗೆ ಎಂತೆಲ್ಲ ಬಾಯಿ ಬಿಟ್ಟು ಕೇಳಿದ್ದೇನೆ, ಎಲ್ಲ ಕೊಟ್ಟಿದ್ದಾರೆ ನನಗೆ. ಸ್ತೋತ್ರ ದೇವರಿಗೆ. ನಾನು ಇದನ್ನು ಬೇರೆಯವ್ರ ಹತ್ರ ಹೇಳಿದರೆ ಅವರು ನಂಬಲಿಕ್ಕಿಲ್ಲ. ಬಟ್ ನನ್ನ ಅನುಭವದ ಪ್ರಕಾರ, ನನ್ನ ಪರ್ಸನಲ್ಲಿ ನಾನು ಎಂತ ಕೇಳಿದ್ದೇನೆ ಎಲ್ಲ ಕೊಟ್ಟಿದ್ದಾರೆ ದೇವರು. ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಾನು. ಕೆಲವರು ಹೌದು, ನಿನ್ನ ಹತ್ರ ಹಣ ಇದ್ದದಕ್ಕೆ ನೀನು ತಗೊಳ್ಬೋದು. ಹಣ ಕೂಡ ದೇವರ ಆಶೀರ್ವಾದದಿಂದವೇ ಬರಬೇಕು. ಕೆಲಸ ಕೂಡ ನನಗೆ ದೇವರ ಆಶೀರ್ವಾದದಿಂದವೇ ಬಂದದ್ದು. ಎಲ್ಲದೂ ನನಗೆ ದೇವರ ಆಶೀರ್ವಾದದಿಂದ ಬಂದದ್ದು. ನನ್ನ ಬಲ ಅಲ್ಲ, ನನ್ನ ಇದಲ್ಲ, ಎಬಿಲಿಟಿ ಅಲ್ಲ, ದೇವರ ಆಶೀರ್ವಾದ. ಎಷ್ಟೋ ಜನರಿಗೆ ಎಬಿಲಿಟಿ ಇದೆ, ಎಷ್ಟೋ ಜನರಿಗೆ ಬಲ ಇದೆ, ಆದರೆ ಎಲ್ಲರಿಗೂ ದೇವರ ಫೇವರ್ ಇಲ್ಲ. ಖಂಡಿತ, ಅದು 100% ಸತ್ಯ. ಹೌದಾ? ಸೊ ಆ ಥರ ನನ್ನ ಜೀವಿತದಲ್ಲಿ ಮತ್ತು ನಾನು ತುಂಬ ಪ್ರಾರ್ಥನೆ ಮಾಡ್ತಾಯಿದ್ದೆ. ನನ್ನ ಕುಟುಂಬ ಎಲ್ಲ ಸೇರಿ ನನ್ನ ಮಕ್ಕಳನ್ನು ಆವಾಗಲೇ ಅಂದರೆ ಒಂದು ವರ್ಷಿಪ್, ಈ ಥರ ಸತ್ಯ ಮತ್ತು ಆತ್ಮದ ರೀತಿಯಲ್ಲಿ ವರ್ಷಿಪ್ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನದಲ್ಲೇ ನಾನು ಅವರನ್ನು ಬೆಳೆಸಿದೆ. ಆಯಿತಾ? ಅದು ಒಂದು ಅವರಿಗೆ ಅದೊಂದು ಇತ್ತು. ನಾವು ಯಾವಾಗಲೂ ಪ್ರೇಯರ್ ಮಾಡಬೇಕಾದ್ರೆ ಒಟ್ಟಿಗೆ ಮಾಡ್ತಾ ಇದ್ದದ್ದು ಎಲ್ಲ. ಸೊ ಹಾಗೆ ಅದು ನನಗೆ ಇನ್ನೊಂದು ಆಸೆ ಇತ್ತು. ಅವರು ಏನೇ ಆದರೂ ಒಂದು ಕರ್ತನನ್ನು ರಕ್ಷಣೆಯನ್ನು ಅವರು ಅನುಭವಿಸಬೇಕು ಅವರ ಸ್ವಂತ ಜ್ಞಾನದಿಂದ ಅಂತ ಒಂದು ಆಸೆ ಇತ್ತು ನನಗೆ. ನಾನು ಹೇಳಿ ಬಂದರೆ ಅದು ಮುಂದೊಂದು ದಿವಸ ಅವರು ಹಿಂತಿರುಗಿ ಹೋಗ್ಬೋದು. ಆದರೆ ಅದು ಕರ್ತನಿಂದಲೇ ಬಂದರೆ, ಅವರ ಒಂದು ಇಚ್ಛೆಯಿಂದ ಬಂದರೆ ಅದು ಯಾವತ್ತಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದನ್ನು ಬೇರ್ಪಡಿಸ್ಲಿಕ್ಕೂ ಯಾರಿಂದ ಸಾಧ್ಯ ಇಲ್ಲ, ಯಾವುದೇ ವಸ್ತುವಿಂದವೂ ಸಾಧ್ಯ ಇಲ್ಲ.
ಸೊ ಹಾಗೆ ನಾನು ಅದೊಂದು ತುಂಬ ಪ್ರೇಯರ್ ಮಾಡ್ತಾಯಿದ್ದೆ, ನನ್ನ ಕುಟುಂಬ ಸಮೇತವಾಗಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿರ್ಬೇಕು, ನಾವು ನಿನ್ನ ಸನ್ನಿಧಾನದಲ್ಲಿ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾನೇ ಇದ್ದೆ. ಕಳೆದ ಮೇ 10ಗೆ ಅದು ಪರಿಪೂರ್ಣವಾಗೋಯಿತು. ಆವತ್ತು ಆ್ಯಕ್ಚುಲಿ ನಾವು ಹೋದ ವರ್ಷ ಏಪ್ರಿಲ್ ಟೈಮಲ್ಲಿ ನಾವು ಮಾಲ್ಗೆ ಹೋಗಬೇಕಾದವರು ನನ್ನ ಯಜಮಾನರು ಸಡನ್ನು ಕಾರ್ ತಿರ್ಗಿಸ್ಬಿಟ್ಟು ಬನ್ನಿ ನಿಮ್ಗೆ ಇವತ್ತು ಚರ್ಚಿಗೆ ಕರ್ಕೊಂಡು ಹೋಗ್ತೀನಿ ಅಂದರು. ಅವರು 2019ಇಂದಾನೇ ಫಿಲಡೆಲ್ಫಿಯಾ ಚರ್ಚಿಗೆ ಹೋಗ್ತಾಯಿದ್ರು ಅವ್ರ ಫ್ರೆಂಡ್ ಜೊತೆ. ನನಗೆ ಆವಾಗ ತುಂಬ ಖುಷಿ ಆಗ್ತಾಯಿತ್ತು, ಸದ್ಯ ಅವ್ರು ಹೋಗ್ತಾ ಇದ್ದಾರಲ್ಲ, ಇಂಥ ಒಂದು ಚರ್ಚ್ ಇದೆ ಅಂತ ಆವಾಗ ನನಗೆ ಗೊತ್ತಾಗಿತ್ತು. ಬಟ್ ಅವರು ಹೋಗ್ತಾಯಿದ್ರು, ಆದರೆ ಅವರು ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಆಯಿತಾ. ನನಗೂ ಅಷ್ಟು ಇಂಟ್ರೆಸ್ಟ್ ಏನು ತೋರಿಸಲಿಲ್ಲ, ಯಾಕೆಂದರೆ ನಾನು ಆಗಲೇ ಐ ವಾಸ್ ಗ್ರೋಯಿಂಗ್ ಇನ್ ಮೈ ಓನ್ ದಿಸ್ ಥಿಂಗ್, ಏನಂದರೆ ನನ್ನ ಓನ್ ಎನ್ವೈರ್ಮೆಂಟ್. ನನಗೆ ಮನೆಯಲ್ಲಿಯೇ ನನ್ನ ಒಂದು ಏನು ವರ್ಷಿಪ್ಪು ಅದು ಇದು ಫುಲ್ ಫ್ಲೆಜ್ಡ್ ನಾನು ಮಾಡ್ತಾಯಿದ್ದೆ, ಆ್ಯಸ್ ಇಫ್ ಐ ಸ್ಟ್ಯಾಂಡ್ ಅಮಾಂಗ್ ದ ಕಾಂಗ್ರಿಗೇಷನ್. ನನ್ನ ಒಂದು ಇಮ್ಯಾಜಿನೇಷನ್ ಅಷ್ಟರ ಮಟ್ಟಿಗೆ ಇತ್ತು. ಸೊ ಅದು ನನಗೆ ಅಷ್ಟು. ಮತ್ತು ನಾನು 2019ಇಂದ ಈಚೆ ಬರ್ತಾ ಆವತ್ತಿನ ದಿವಸ ನಾವು ಮಾಲಿಗೆ ಹೋಗೋರಿದ್ರು, ಇವರು ಕಾರ್ ಟರ್ನ್ ಮಾಡಿ ಚರ್ಚಿಗೆ ಕರ್ಕೊಂಡೋದ್ರು. ಆವತ್ತಿನ ದಿವಸ ಪಾಸ್ಟರ್ ಸುನಿಲ್ ಅಲ್ಲಿ ಇದ್ದರು, ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡಿದರು. ಆವತ್ತು ಎಲ್ಲ ನಾವು ಖುಷಿಯಾದೆ. ಆವತ್ತಿನ ದಿವಸ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಕರ್ತನೆ, ಇವತ್ತಿಗೆ ನೀನು ನನ್ನ ಒಂದು ಆಸೆ ಈಡೇರಿಸಿದೆ, ಅದು ನನಗೆ ಜೊತೆಯಾಗಿ ನಾವು 4 ಜನರ ಜೊತೆಯಾಗಿ ಇಂಥ ಒಂದು ವರ್ಷಿಪ್ಪಲ್ಲಿ ಪಾಲ್ಗೊಳ್ಬೇಕಂತ ನನಗಿತ್ತು, ನೀನು ಅದನ್ನು ತೀರಿಸಿದೆ ನನಗೆ ಅಂತ ತುಂಬ ಖುಷಿಯಾಗಿಬಿಡ್ತು. ಆದರೆ ನನಗೆ ಆವತ್ತೇ ಗೊತ್ತಿತ್ತು, ಇನ್ನು ನಾನು ಹಿಂತಿರುಗಿ ನೋಡಲ್ಲ ಅಂತ. ದಟ್ ವಾಸ್ ದ ಬಿಗಿನಿಂಗ್. ಸೊ ಮತ್ತು ಅದಾದ ಒಂದು ಹೀಗೆ ಅದೇ ರೀಸೆಂಟಾಗಿ ಅದರ ನಂತರ ನಾವು ರೆಗ್ಯುಲರ್ಲಿ ಹೋಗ್ತಾ ಇದ್ವಿ, ನಾನು ನನ್ನ ಮಕ್ಕಳು ಆ ಸಭೆಯಲ್ಲಿ ಹೋದ್ವಿ. ಆ ಸಭೆ ನಮ್ಗೆ ತುಂಬ ಸಂತೋಷ ಆಯಿತು. ನನಗನ್ನಿಸ್ತು ಆ ಸಭೆ ನನಗೆ ಒಂದು ರೀತಿ, ನಾನು ಆವತ್ತಿನವರೆಗೆ ಜೀವನದಲ್ಲಿ ನಾನು ಏನೆಲ್ಲ ನಾನು ಮಾಡಲಿಲ್ವೋ ಒಂದು ಆತ್ಮಿಕತೆಯ ಜೀವನದಲ್ಲಿ, ಈ ಸಭೆಗೆ ಬಂದ ನಂತರ ನನಗೆ ದೇವರು ಒಂದು ಹೊಸ ದಾರಿಯನ್ನು ನನ್ನಲ್ಲಿದ್ದ ಹೊಸ ದಾರಿಯನ್ನು ತೆಗೆಸ್ಕೊಟ್ಟಿದ್ದಾನೆ, ನನಗೆ ತೋರಿಸ್ಕೊಟ್ಟಿದ್ದಾನೆ. ಯಾಕೆಂದರೆ ನಾನು ಯಾವತ್ತೂ ಕ್ವಾಯರ್ನಲ್ಲಿ ಹೋಗಿ ಸಿಂಗ್ ಮಾಡಲಿಕ್ಕೆ, ನನಗೆ ಒಳ್ಳೆ ವಾಯ್ಸ್ ಇದೆ, ಆದರೆ ಕ್ವಾಯರಲ್ಲಿ ನಾನು ಸಿಂಗ್ ಮಾಡಲಿಕ್ಕೆ ಯಾವತ್ತೂ ಇಷ್ಟಪಟ್ಟವಳಲ್ಲ. ದೇವರ ಗೀತೆ ಹೇಳಲಿಕ್ಕೆ ನಾನು ಯಾವತ್ತೂ ಇಷ್ಟಪಟ್ಟವಳಲ್ಲ, ನನ್ನ ಚಿಕ್ಕಂದಿನಿಂದ ನನ್ನ ಕಾಲೇಜ್ ಡೇಸ್ವರೆಗೆ, ಇನ್ನು ಯಾವತ್ತಿನ ದಿನವರೆಗೂ. ಆದರೆ ಆವತ್ತಿನ ದಿನದಲ್ಲಿ ನಾನು ಒಂದು ನ್ಯೂ ಇಯರ್ನಲ್ಲಿ ಒಂದು ಅಲ್ಲಿ ಸಡನ್ನಾಗಿ ಇವರು ಕರ್ಕೊಂಡು ಹೋದರು ಆ ಸರ್ವಿಸ್ಗೆ. ಆವಾಗ ಅಲ್ಲಿ ಒಂದು ಸಾಂಗ್ ಇವರೇ ಹೇಳಿದರು, ನೀನು ಹೇಳು, ಸಾಂಗ್ ಹೇಳು ಅಂತ. ನಾನು ಹೇಳಿದೆ ಅವರಿಗೆ. ಅದು ಸಾಂಗ್ ನನಗೆ ಪಾಸ್ಟರ್ ವಲೇರಿಯನ್ನವರು ಬಂದು ಮತ್ತೆ ಹೇಳಿದರು, ನೀವು ಕ್ವಾಯರಿಗೆ ಜಾಯಿನ್ ಆಗಿ ಸಿಸ್ಟರ್ ಅಂತ. ಅವರು ತುಂಬ ಎನ್ಕರೇಜ್ ಮಾಡಿದರು. ನಾನು ಈ ಚರ್ಚಲ್ಲಿ ನೋಡಿದ ಒಂದು ಈ ಸಭೆಯಲ್ಲಿ ನೋಡಿದ ಒಂದು ಎನ್ಕರೇಜ್ಮೆಂಟ್, open-hearted welcome and encouragement I've never seen in anywhere. I've been to so many churches, but no, this is something very special, very open-minded, ಮತ್ತೆ ಏನು unconditional. ನಿನ್ನ ಒಳಗೆ ಆಸಕ್ತಿ ಇದೆಯಾ, there are so many ways to come up. ಸೊ ಆವತ್ತಿನ ದಿವಸ ನಾನು ದೇವರಿಗೆ ಮಾಡಿದೆ. ನಾನು ಹೋದ ಸಾರಿ ನಾನು 2000ನಲ್ಲಿ ನಿನಗೋಸ್ಕರ ನನ್ನ ಉಳಿದ ಸಾಂಗ್ಸನ್ನೆಲ್ಲ ಬಿಟ್ಟು ಹಾಕಿದ್ದೆ. ಆದರೆ ಇವತ್ತಿನ ದಿವಸದಿಂದ ನಿನಗೋಸ್ಕರ ನಾನು ಹಾಡೋದು, ನಿನಗೋಸ್ಕರವೇ ನಾನು ಹಾಡೋದು. ನನ್ನ ಸಾಂಗ್ ಕೇಳಲಿ, ನನ್ನ ಸ್ವರ ಕೇಳಲಿ, ಇಲ್ಲದೇ ಇರಲಿ, ಅಪ್ರಿಷಿಯೇಷನ್ ಸಿಗಲಿ ಅಥವಾ ಸಿಗದೇ ಇರಲಿ, ಆದರೆ ನನ್ನ ವಾಯ್ಸ್ ಬರೋದಾದರೆ ಅದು ನಿನಗೋಸ್ಕರ, ನಿನ್ನ ಮಹಿಮೆಗೋಸ್ಕರ, ನಿನ್ನ ಗಾನ ಹಾಡೋದಕ್ಕೆ ಮಾತ್ರ ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು. ಅದು ಯಾವಾಗ ನಾನು ಡಿಸೈಡ್ ಮಾಡಿದ್ನೋ, ಐ ಡೋಂಟ್ ನೋ, I started getting so many welcoming comments. ಸಿಸ್ಟರ್, ನಿಮ್ಮ ಸಾಂಗ್ ತುಂಬ ಚೆಂದ ಬರ್ತದೆ, ಅದೊಂದು ಥರ ಮಧುರವಾಗಿ ಡಿಫ್ರೆಂಟಾಗಿ ಬರ್ತದೆ. ನನಗೆ ಗೊತ್ತಿಲ್ಲ ಅದೆಲ್ಲ ಏನೂ, ನನಗೆ ಗೊತ್ತಿಲ್ಲ, ಸತ್ಯವಾಗಿ ಹೇಳ್ತೇನೆ. ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನನಗೆ ಉಳಿದವ್ರು ಹೇಳಿರೋ ಕಮೆಂಟನ್ನೇ ನಾನು ನಂಬ್ತೇನೆ ಹೊರತು ನನ್ನ ಬಗ್ಗೆ ನನಗೇನು ಗೊತ್ತಿಲ್ಲ. ನನ್ನ ಫ್ರೆಂಡ್, ನನ್ನ ಚಿಕ್ಕಂದಿಂದ ಫ್ರೆಂಡ್ ಹೇಳ್ತಾಳೆ, ನಾನು ಇಲ್ಲಿ ಚರ್ಚ್ ಸಾಂಗ್ ಹೇಳಿದ್ದನ್ನು ಒಂದನ್ನು ಅವಳಿಗೆ ನಾನು ಫಾರ್ವರ್ಡ್ ಮಾಡಿದೆ, ಈ ಸಾಂಗ್ ಕೇಳು. ಆವಾಗ ಅವಳು ಹೇಳಿದ್ಲು, ಸುನಿ, ಇದಕ್ಕಿಂತ ನೀನು ಮುಂಚೆ ಫಿಲ್ಮ್ ಸಾಂಗ್ ಹೇಳ್ತಾ ಇದ್ದೆಯಲ್ಲ, ಚೆಂದ ಆಗ್ತಾಯಿದ್ದದು ನನಗೆ ಅದು ಹೇಳಿದೆ. ಇಲ್ಲ,
ಈ ಸಾಂಗ್ ಇವಾಗ ಚಂದ ಬರ್ತಾ ಇದೆ ಹೇಳಿದೆ ನಾನು ಅವಳಿಗೆ. ಇವಾಗ ಚಂದ ಬರ್ತಾ ಇದೆ, ಆವಾಗ ನನ್ನ ವಾಯ್ಸ್ ಚಂದ ಇರಲಿಲ್ಲ, ಇವಾಗ ನನ್ನ ವಾಯ್ಸ್ ಚಂದ ಇದೆ ಹೇಳಿದೆ ನಾನು ಅವಳಿಗೆ. ಏನೋ ನಿನ್ನೆಷ್ಟ ಹೇಳಿದ್ಲು. ಸೊ ಅಷ್ಟೇ. ಆದರೆ ಅವಳು ತುಂಬ ನನಗೆ ಎನ್ಕರೇಜ್ ಮಾಡುವಂಥದ್ದು ಅವಳು ಕೂಡ. ಸೊ ಅಂದರೆ ನಿಮಗೆ ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಯಾರಲ್ಲಿ ಧರ್ಮದ ಒಂದು ಇದಿರಲಿಲ್ಲ, ಡಿಫ್ರೆನ್ಸ್ ಇರಲಿಲ್ಲ ಆ ಟೈಮಲ್ಲಿ. ಸೊ ಇವಾಗ ಒಬ್ಬರು ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಈವನ್ ಫ್ರೆಂಡ್ಶಿಪ್ಪಲ್ಲಿಯೂ ಕೂಡ ಒಂದು ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಆ ಟೈಮ್ ಅದು ಬೇರೆ ಇತ್ತು, ಒಂದು ಒಳ್ಳೆಯ ವಾತಾವರಣ ಇತ್ತು. ಸೊ ಹಾಗೆ. ಮತ್ತು ಅದರ ನಂತರ ನನಗೆ ಇವಾಗ ನನಗೆ ಈ ವರ್ಷದಲ್ಲಿ ನನಗೆ ಕರ್ತ ಕೊಟ್ಟಂಥ ವಾಗ್ದಾನ ಕೂಡ ತುಂಬ ಒಂದು ಅದ್ಭುತವಾಗಿ ಅದು. Isaiah 43:18-19. Don't you know that I will do the new things for you? Don't you perceive it? ಕೇಳ್ತಾ ಇದ್ದಾನೆ ಕರ್ತನು, ನೀನು ಕಾಣಿಸಲ್ವಾ, ನೀನು ಅನಿಸಲ್ವಾ ನಿನಗೆ ನಾನು ಹೊಸ ಥಿಂಗ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ನನಗೆ ಅದು ಪರ್ಸನಲಿ ನ್ಯೂ ಇಯರಲ್ಲಿ ಅವರು ಸರ್ವಿಸಲ್ಲಿ ಮಾತನಾಡಿದ ವಾಕ್ಯ ಕೂಡ ಅದೇ. ಅದರ ಮಧ್ಯರಾತ್ರಿ ನಾನು ಮನೆಯಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ನನಗೆ ಸಿಕ್ಕಂಥ ವಾಕ್ಯ ಅದೇ. ಮತ್ತು ಆ ದಿನವಿಡೀ ನನಗೆ ಸಿಕ್ಕಂಥ ವಾಕ್ಯಗಳು ಅವೇ. ಯಾರು ಹೊಸ ಏನು ನೋಡಿದ್ರೂ ನನಗೆ ಸಿಕ್ಕುವಂಥ ವಾಕ್ಯ ಅದೇ. ಕಾಣಿಸಲ್ವ ನಿನಗೆ, ನಾನು ಡೆಸರ್ಟಲ್ಲಿ ಏನು ಐ ವಿಲ್ ಬ್ರಿಂಗ್ ಓಪನ್ ದ ರಿವರ್ಸ್ ಇನ್ ದ ಡೆಸರ್ಟ್, ಗ್ರೀನ್ಸ್ ಇನ್ ದ ವಿಲ್ಡರ್ನೆಸ್ ಹೇಳ್ತಾರೆ ದೇವರು. ಅದನ್ನು ನೀನು ಕಾಣಿಸಲ್ಲ, ನಿನ್ಗೆ ಅನಿಸಲ್ವಾ ಅಂತ ಡೋಂಟ್ ಯು ಪರ್ಸೀವ್ ಅಂತ ಹೇಳೋ ಕ್ವೆಶ್ಚನ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಆವಾಗಲೇ ನಾನು ಅಂದ್ಕೊಂಡೆ, ಹೌದು, ನೀನು ಈ ವರ್ಷ ನನ್ನ ಹತ್ರ ನನ್ನ ಜೀವನದಲ್ಲಿ ನಾನು ಈ ಮುಂಚೆ ಯಾವಾಗಲೂ ಮಾಡದೇ ಇರುವಂತಹ ಒಂದು ಅನುಭವದಲ್ಲಿ ನನ್ನನ್ನು ತಗೊಂಡು ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ಸ್ತೋತ್ರ ನನ್ನ ಕರ್ತನಿಗೆ. ಆದರೆ ಆ ಒಂದು ಅನುಭವಗಳಲ್ಲಿ ದೇವರು, ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ಕೆಲವೊಂದು ಚಾನ್ಸಸ್, ಅಪರ್ಚುನಿಟೀಸ್ ನಿಮಗೆ ಯಾವುದು ಬರ್ತದೆ, ಯಾವುದೇ ಒಂದು ಭಯ ಭೀತಿ ನೆಕ್ಸ್ಟ್ ಏನಾಗ್ತದೆ ಅದ್ರ ಬಗ್ಗೆ ಚಿಂತೆ ಬೇಡ, ಮಾಡ್ತೇನೆ, ಗೋ ಹೆಡ್, ಮಾಡ್ತೇನೆ ಅಂತ ಹೇಳಿದ ನಂತರ ನಿಮಗೆ ತನ್ನಂತಾನೆ ದಾರಿಗಳು ಬರ್ತಾ ಇರುತ್ತೆ. ಗಾಡ್ ವಿಲ್ ಓಪನ್. ಬಟ್ ಈ ಫಸ್ಟ್ ನಾವು ಒಂದು ಸ್ಟೆಪ್ ಹಾಕಿ, ತೀರ್ಮಾನ ನಮ್ಮದು. ಅದರ ನಂತರ 10 ಸ್ಟೆಪ್ಪಲ್ಲ 100 ಸ್ಟೆಪ್ ಕರ್ತ ತಗೊಂಡು ಹೋಗ್ತಾರೆ. ಅದು ಆ ಒಂದು ದೃಢತೆಯಲ್ಲಿ ನನ್ನನ್ನು ದೇವರು ನಡೆಸಿಕೊಟ್ಟಿದ್ದಾರೆ. ಇವತ್ತಿಗೂ ನನಗೆ ಯಾವುದೇ ಒಂದು ನಮ್ಮ ಪರ್ಸನಲ್ ಲೈಫಲ್ಲಿ, ನನಗಾಗಲಿ ನನಗೆ ಹಸ್ಬೆಂಡ್ ಆಗಲಿ, ಪರ್ಸನಲ್ ಲೈಫಲ್ಲಿ ಯಾವುದೇ ಒಂದು ಚಾಲೆಂಜಸ್ ಬಂದರು ನಾವು ಯಾರಿಗೂ ಹೇಳ್ಕೊಡಲ್ಲ. ಆದ್ರೂ ನಾವು ಹೇಳ್ಕೊಂಡ್ರೆ ನಮ್ಮ ಕರ್ತನಿಗೆ ಮಾತ್ರ. ಯಾಕೆಂದರೆ ಯಾವುದೇ ಒಂದು ಇದರಲ್ಲಿ ಪರಿಸ್ಥಿತಿಗಳು, ನಾನು ಜನರಿಗೆ ಕೂಡ ಎಲ್ಲರಿಗೂ ನಾನು ಹೇಳೋದಷ್ಟೇ, ಎಲ್ಲ ಬಿಲೀವರ್ಸ್ಗಾಗಲಿ ಎಲ್ಲರಿಗೂ ನಾನು ಹೇಳೋದಷ್ಟೇ, ಹೆಸರಿಗೆ ಮಾತ್ರ ಬಿಲೀವರ್ಸ್ ಅಂತ ಆಗಬೇಡಿ. ಬಿಲೀವರ್ ಅಂದರೆ ಬಿಲೀವ್ ಇನ್ ದ ಗಾಡ್ ದಟ್ ಇಸ್ meant for you. Believe in him, believe in his ability, believe for what he is able to do in your life. Because ಒಂದು ಸರ್ತಿ ಅವರನ್ನು ನಂಬಿದರೆ ಹಿಂತಿರುಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ನನ್ನ ಯಂಗರ್ ರಕ್ಷಣೆಗೆ ಬಂದ ದಿವಸದ ನಂತರವೂ ಕೂಡ ಕೆಲವೊಂದು ಟೈಮಲ್ಲಿ ನನಗೆ ಆ್ಯಂಗ್ರಿ ಆಗ್ತಾಯಿತ್ತು, ಕೋಪ ಬರ್ತಾಯಿತ್ತು. ನನ್ನ ಜಾಬ್ ಹೋದವಾಗ ಹಾಗೆ ಆದಾಗ ನನಗೆ ಎಂತಕ್ಕೆ ನನಗೆ ಹೀಗೆ ಜಾಬ್ ಹೋಗಿದ್ದು, ನನಗೆ ಹಾಗೆ ನನಗೆ ಬೇಡವೇ ಬೇಡ, ನಿನಗೆ ನಾನು ಇಷ್ಟೊಂದು ಪ್ರಾರ್ಥನೆ ಮಾಡ್ತೇನೆ ಮತ್ತು ನನಗೆ ಈ ಥರ ಯಾಕೆ, ನಾನು ನಿನ್ನ ಹತ್ರ ಮಾತೇ ಆಡೋದಿಲ್ಲ, ನಾನು ಪ್ರೇಯರೇ ಮಾಡೋದಿಲ್ಲ ಅಂತ ಹೀಗೆ ಕೆಲವೊಮ್ಮೆ ನಾನು ಮುನಿಸಿಕೊಂಡಿದ್ದೆ ನನ್ನ ದೇವರ ಹತ್ರ. 2 ತಿಂಗಳು 3 ತಿಂಗಳು ಮುನಿಸಿಕೊಂಡಿದ್ದೆ. ಮತ್ತು ಅದು ಹೇಗೋ ಸಡನ್ನಾಗಿ ನನ್ನ ಹೃದಯ ಮೆಲ್ಟ್ ಆಗ್ತಾಯಿತ್ತು. ನಾನು ಹೆಚ್ಚು ದಿವಸ ಇರಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಅದೇ ನನಗೆ ಅರ್ಥ ಆಗ್ತಾಯಿತ್ತು. ಒಂದು ಸರ್ತಿ ಬಂದ ನಂತರ, ಒಂದು ಸರ್ತಿ ವೆನ್ ಹಿ ಎಕ್ಸೆಪ್ಟ್ಸ್ ಯು ಆ್ಯಸ್ ಹಿಸ್ ಚೈಲ್ಡ್, ಆ್ಯಸ್ ಹಿಸ್ ಡಾಟರ್, ಹಿ ವಿಲ್ ನೆವರ್ ಟರ್ನ್ ಬ್ಯಾಕ್ ಟು ಯು. ದೋ ಯು ಟರ್ನ್ ಹಿಮ್ ಬ್ಯಾಕ್, ಹಿ ವಿಲ್ ನಾಟ್ ಟರ್ನ್ ಬ್ಯಾಕ್. ಇದು ನನ್ನ ಸ್ವಂತದ ಅನುಭವ. ಸೊ ಅದ ನಂತರ ಈ ಥರ ತುಂಬ ತುಂಬ ಅನುಭವ ನನಗೆ, ಡೀಪರ್ ಒಂದು ನಾಲೆಡ್ಜ್ ಒಂದು ವಾಕ್ಯದಲ್ಲಿ. ನನಗೆ ಹೇಗೆ ಅಂದರೆ, ನನಗೆ ಕೆಲವು ತಿಂಗಳುಗಳ ಹಿಂದೆ ನಾನೊಂದು ಕನಸಲ್ಲಿ ಹೀಗೆ ನೋಡಿದೆ. ಐ ಸಾ ಮೈ ಸೆಲ್ಫ್ ಅ ಮಿಡ್ಲ್ ಆಫ್ ಒನ್ ರೂಮ್ ವೇರ್ ಐ ಸಾ ಮೆನಿ ವಿಮೆನ್ ಇನ್ ದ್ಯಾಟ್, ಮೆನಿ ವಿಮೆನ್, ಆ್ಯಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಸಮ್ ವರ್ಡ್ ಆಫ್ ಗಾಡ್.
ನಾನು ಹೇಳಿದೆ, ನಾನು ನನ್ನ ಅಕ್ಕನ ಹತ್ರ ಹೇಳಿದೆ, ನಾನು ಕಾಲ್ ಮಾಡಿ ಅವಳಿಗೆ ಹೇಳಿದೆ, ನನಗೆ ಈ ಥರ ಡ್ರೀಮ್ ಬಂತ. ನಾನು ಮಾತಾಡಿದ್ದು ಇವತ್ತಿನವರೆಗೆ ಯಾರ ಹತ್ರ ಮಾತಾಡಿದ್ದಿಲ್ಲ. ಒಂದು ಸ್ಪೀಚ್ ನಾನು ಸ್ಕೂಲ್ ಕಾಲೇಜಲ್ಲಿ ಮಾಡಿದ್ದೇನೆ, ಆದರೆ ಒಂದು ಅಥಾರಿಟಿಯಲ್ಲಿ ನಾನು ಯಾರಿಗೆ ಪಬ್ಲಿಕ್ಕಲ್ಲಿ ಮಾತಾಡಿದ್ದಿಲ್ಲ ನಾನು. ಇದು ವಿಚಿತ್ರವಾ ಹೇಳಿದೆ ನನಗೆ ಡ್ರೀಮು. ಅವಳು ಹೇಳಿದ್ಲು, ಇರಲಿ ನೋಡುವ ಹೇಳಿದ್ಲು. ಅವಳೆಂತ ಹೇಳಿಲ್ಲ, ಅವಳಿಗೂ ಎಂತ ಹೇಳಬೇಕಂತ ಗೊತ್ತಾಗ ಎಂತ ಹೇಳಿಲ್ಲ ಪಾಪ ಅವಳು. ಬಟ್ ಅದಾದ ನಂತರ ಡಿಸೆಂಬರಲ್ಲಿ ನಾನು ಇಂಡಿಯಾಕ್ಕೆ ಹೋಗೋವಳಿದ್ದೆ. ಅದರ ಮುಂಚೆ ನನ್ನ ಈ ಸಿಸ್ಟರ್ ಜ್ಯೋತಿ ಸಿಸ್ಟರ್ ಬಂದುಬಿಟ್ಟು ಹೇಳಿದರು, ಸುನೀತಾ ಸಿಸ್ಟರ್. ಆವಾಗ ನಾನು ತುಂಬ ಹೊಸಬ್ಳು ಆ ಚರ್ಚಲ್ಲಿ, ಆದರೂ ಸಹ ನನಗೆ ಗೊತ್ತಿಲ್ಲ ಅವರು ಯಾಕೆ ಬಂದು ನನ್ನನ್ನು ಕೇಳಿದರು ಹೇಳಿ. ಸುನೀತಾ ಸಿಸ್ಟರ್, ನನಗೆ ಇದು ಜನವರಿ 8ಗೆ ವಿಮೆನ್ಸ್ ಮೀಟಿಂಗ್ ಇದೆ, ಅದರಲ್ಲಿ ನೀವು ಮಾತನಾಡ್ತೀರಾ ಕೇಳಿದರು. ನಾನು ಹಿಂದೆ ಮುಂದೆ ಯೋಚಿಸಲಿಲ್ಲ. ಶ್ಯೂರ್ ಸಿಸ್ಟರ್ ಹೇಳಿದೆ ನಾನು. ಮತ್ತೆ ಹೇಳಿದ ನಂತರ ನಾನು ಇಂಡಿಯಾಕ್ಕೆ ಹೋದೆ, ಬಂದೆ. ಅದ ನಂತರ ಕೂಡ ನನಗೆ ಏನು ಮಾತಾಡಬೇಕು, ಫಸ್ಟ್ ಟೈಮ್ ನಾನು ಮಾತಾಡೋದು. ಆದರೆ ಏನು ಮಾತಾಡಬೇಕು ಅಂದರೆ ನನ್ನಲ್ಲಿ ಕಾನ್ಫಿಡೆನ್ಸ್ ಇದೆ, ಎಲ್ಲ ಇದೆ. ಬಟ್ ನನಗೆ ಆ ಒಂದು ಲೈನಲ್ಲಿ, ಆ ಒಂದು ಫೀಲ್ಡಲ್ಲಿ ಏನು ಮಾತಾಡಬೇಕು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆವಾಗ ನನ್ನಷ್ಟಕ್ಕೆ ನನ್ನ ಹತ್ರ ಮಾತಾಡೋದುಂಟು, ನನ್ನ ದೇವರ ಹತ್ರ ನಾನು ಹೇಳಿದೆ, ನನಗೆ ಎಂತ ಮಾತಾಡಲಿಕ್ಕಂತ ಗೊತ್ತಿಲ್ಲ. ಬಟ್ ಲಾರ್ಡ್, ಐ ವಾಂಟ್ ಟು ಟಾಕ್ ಸಮಥಿಂಗ್ ದಟ್ ಯು ಹ್ಯಾವ್ ಡನ್ ಗುಡ್ ಇನ್ ಮೈ ಲೈಫ್ ಥ್ರೂ ಮೈ ಓನ್ ಎಕ್ಸಾಂಪಲ್ಸ್. If my life, how you have formed, how you have tilted it, how you have transformed it and made it beautiful, if that can inspire my other sisters, then I would be the one to talk about it. ಸೊ ಆವತ್ತಿನ ದಿವಸ ನಾನು ಮಾತನಾಡಿದ್ದು ಅವರಿಗೆ ಹಾಗೆ ಒಂದು ಎನ್ಕರೇಜ್ಮೆಂಟ್ ಆಗುವಂಥ ಒಂದು ಮಾತಿನಲ್ಲಿ ನಾನು ಅವರ ಮಧ್ಯೆ ಇದ್ದೆ. ಆವತ್ತಿನ ದಿವಸ ನನಗೆ ಅವತ್ತು ಬಂದ ಕನಸಿನ ಅರ್ಥ ನನಗೆ ಗೊತ್ತಾಯಿತು. ನಾನು ಅವತ್ತು ನನ್ನ ಸಹೋದರಿಗೆ ನನ್ನ ಸಿಸ್ಟರ್ಗೆ ಕಾಲ್ ಮಾಡಿ ಹೇಳಿದೆ, ನಾನು ಆವತ್ತೊಂದು ದಿವಸ ಕನಸು ಬಂದಿತ್ತು ಹೇಳಿದೆ ಅಲ್ಲ, ಇದೆ. ಸೊ ನನಗೆ ಹಾಗೆ ಆವಾಗ ಅರ್ಥ ಆಗಿರಲಿಲ್ಲ. ಬಟ್ ಇನ್ನು ಮುಂದಿನ ದಿವಸದಲ್ಲಿಯೂ ನಾನು ತುಂಬ ಅಪೇಕ್ಷಿಸ್ತೇನೆ, ನಾನು ಇನ್ನೂ ಜಾಸ್ತಿ ಬೆಳಿಬೇಕು. ಬಿಕಾಸ್ ಒಂದು ಕ್ರಿಸ್ತಿಯ ಜೀವನ, ಒಂದು ಬಿಲೀವರ್ಸ್ ಲೈಫ್ ಈಸ್ ನಾಟ್ ಅ ಸ್ಟ್ಯಾಗ್ನೆಂಟ್. ಎವ್ರಿ ಸಿಂಗಲ್ ಡೇ ಈಸ್ ಅ ಲರ್ನಿಂಗ್ ಪಾಯಿಂಟ್. ಎವ್ರಿ ಸಿಂಗಲ್ ಡೇ ನಮ್ಮನ್ನು ನಾವು ಪರೀಕ್ಷಿಸ್ಕೊಂಡು ಹಿಂದೆ ಇದ್ದ ಹಾಗೆ ಇನ್ನು ಮುಂದೆ ಇರಬೇಕಂತ ಇಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರಬೇಕಂತ ಇಲ್ಲ, ಇನ್ನು ಹೊಸತನದಲ್ಲಿ ಜೀವಿಸಬೇಕು. ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ನಾವು, ಅದು ಹೇಗೆ ಒಂದು ದೇವರಿಗೆ ಮೆಚ್ಚುಗೆ ಆಗೋ ಥರ, ಮನುಷ್ಯರ ಮುಖ ನೋಡಬಾರ್ದು ಅಥವಾ ಇನ್ನೊಬ್ಬರನ್ನ ಪ್ರೈಸ್ ಮಾಡೋಕೆ ನೋಡಬಾರ್ದು. ಇದನ್ನು ನಾನು ಕ್ಯಾಮರಾ ಮುಂದೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನನ್ನ ಸ್ವಂತ ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು. ಯಾರನ್ನು ಮೆಚ್ಚಿಸೋಕ್ಕೆ ಇಲ್ಲ, ಖಾಲಿ ನಮ್ಮ ಡ್ಯೂಟಿ, ನನಗನ್ಸೋದು ನನ್ನ ಪ್ರಕಾರ ಖಾಲಿ ನಮ್ಮ ಕರ್ತನನ್ನೊಬ್ಬನನ್ನೇ ಮೆಚ್ಚಿಸ್ಬೇಕು. ನಂದಿದೆ ಒಂದು ಏಮ್ ಇವತ್ತಿನವರೆಗೂ, ನಾನು ಇನ್ನು ಮುಂದಿನವರೆಗೂ. ನಾನು ಕೆಲವೊಮ್ಮೆ ಮಾತಾಡಬೇಕಾದ್ರೆ ಇವಳೇನು ತುಂಬ ಅಂದರೆ ವೆರಿ ಸ್ಟ್ರೈಟ್ ಪಾಯಿಂಟ್ ಮಾತಾಡ್ತಾಳೆ ಅಂತ ಅನಿಸ್ಬೋದು ಕೆಲವರಿಗೆ, ಬಟ್ ದಟ್ ಈಸ್ ದ ಫ್ಯಾಕ್ಟ್. ಯಾಕಂದರೆ ನನಗೆ ಜನರಿಗೆ ಮೆಚ್ಚಿಸುವಂಥ ಅಗತ್ಯವೇ ಇಲ್ಲ ನನ್ನ ಜೀವಿತದಲ್ಲಿ. ನನ್ನೆಲ್ಲ ಅಗತ್ಯತೆಯನ್ನು ಪೂರೈಸೋರು ಯಾರು? ನನ್ನ ದೇವರು. ಸೊ ದೇವರು ಇಚ್ಛೆ ಪಟ್ಟರೆ ಎಲ್ಲರೂ ನನಗೆ ಫೇವರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾನು ಹೇಳೋದು, ಈವನ್ ನನ್ನ ಗಂಡನ ಹತ್ರ ತಮಾಷೆಯಾಗಿ ನಾನು ಕೆಲವು ಸರ್ತಿ ಹೇಳ್ತೇನೆ, ನನಗೆ ಇವತ್ತು ಹಣ ನನಗೆ ಎಂಥದಕ್ಕೋ ಒಂದು ಶಾರ್ಟೇಜ್ ಆಯಿತು. ಆವಾಗ ನಾನು ಹೇಳಿದೆ ಅವ್ರ ಹತ್ರ, ನಾನಿವತ್ತು ದೇವ್ರ ಹತ್ರ ಕೇಳಿದೆ. ನಾನು ಆ್ಯಕ್ಚುಲಿ ನನ್ನ ಹತ್ರ ವಾಲೆಟ್ ತೆಗೆದಾಗ ನಾನು ಕೇಳಿದೆ, ವಾಟ್ ಇಸ್ ದಿಸ್? ನನಗೆ ಇವಾಗ ನನಗೆ ನಾನು ಇದು ಸತ್ಯವಾಗಿ ನಾನು ಹೇಳಿದ್ದು ಕೂಡ. ನನ್ನ ವಾಲೆಟಲ್ಲಿ ನೋಡಿದಾಗ ಹಣ ಇರಲಿಲ್ಲ ನನ್ನಲ್ಲಿ. ಅಂದರೆ ವಾಲೆಟಲ್ಲಿ ಕ್ಯಾಶ್ ಯಾವಾಗಲೂ ಅಟ್ಲೀಸ್ಟ್ ಒಂದು 10 ಬಿಡಿ ಆದರೂ ಇಟ್ಕೊಂಡಿರ್ತಾರೆ. ನನ್ನ ಹತ್ರ ಅದು ಇರಲಿಲ್ಲ ಆವಾಗ. ಅಂದರೆ ಇರಲಿಲ್ಲ ಅಂದರೆ ಇನ್ನೇನು ಡಿಫಿಕಲ್ಟಿ ಟೈಮ್ ಅಲ್ಲ, ಬಟ್ ಇಟ್ ವಾಸ್ ನಾಟ್ ದೇರ್. ನಾನು ಅದಕ್ಕೆ ಹೇಳಿದೆ, ಕರ್ತನ ದೇವರೇ, ಎಂತ ನನ್ನ ಹತ್ರ 10 ಬಿಡಿ ಇಲ್ಲಲ್ಲ ನನ್ನ ವಾಲೆಟಲ್ಲಿ. ಬಟ್ ಬೈ ದೆನ್ ಐ ಸೆಡ್ ದ್ಯಾಟ್ and I came inside, sat on the bedroom, just entered the home and sat in the bedroom.
ಆವಾಗಲೇ ನನ್ನ ಹಸ್ಬೆಂಡ್ ಬಂದು ನನಗೆ ತಗೋ ಇದು ನಿನಗೆ ಕ್ಯಾಶ್ ತಗೋ, ನಿನ್ನ ಪರ್ಸಲ್ಲಿ ಇಟ್ಕೋ. ಸಿ, ಆ ದೇವ್ರಿಗೆ ಇಷ್ಟ ಇದ್ದರೆ ಯಾರಿಗೆ ಆದರೂ ಕೊಡ್ತಾರೆ. ಅದಕ್ಕೋಸ್ಕರ ನಾನು ನನ್ನ ಫೆಲೋ ಬಿಲೀವರ್ಸ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜನರನ್ನು ಮೆಚ್ಚಿಸೋಕೆ ಹೋಗಬೇಡಿ, ಜನರನ್ನು ಯಾವತ್ತಿಗೂ ಮೆಚ್ಚಿಸೋಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಏನು ಕೊಡಬೇಕು, ಏನು ಇರಬಾರ್ದು, ಏನು ಇರಬೇಕು ಅನ್ನೋದನ್ನು ಡಿಸೈಡ್ ಮಾಡೋಣ. ಅವರಿಗೆ ಸಂತೋಷವಾಗೋ ರೀತಿಯಲ್ಲಿ ನಡ್ಕೊಂಡ್ರೆ ಪ್ರತಿಯೊಂದು ಗಳಿಗೆನೂ ಇಟ್ಸ್ ಅ ಜಾಯ್ಫುಲ್ ಟೈಮ್. ಈವನ್ ಇನ್ ಥ್ರೂ ದ ಡಿಫಿಕಲ್ಟೀಸ್ ಆಲ್ಸೋ, ಕಷ್ಟಗಳ ಸಮಯದಲ್ಲಿಯೂ ಕೂಡ 2020 ನಾನು ಡೀಟೇಲಾಗಿ ಹೋಗಲ್ಲ, ಬಟ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ವರ್ ಇನ್ difficult time in 2020, not financially, not this one, but we were in a slightly crunched situation. But ನಮಗೆ ಅದು ಕ್ರಂಚ್ಡ್ ಸಿಚುವೇಶನ್ ಅಂತಾನೇ ಅನ್ನಿಸ್ಲಿಲ್ಲ. ಯಾಕೆಂದರೆ ಆ ಕ್ರಂಚ್ಡ್ ಸಿಚುವೇಶನ್ನಲ್ಲಿಯೂ ನನ್ನ ಹಸ್ಬೆಂಡ್ಗೆ ಒಂದು ಹೊಸ ದಾರಿ ತೆಗೆದುಕೊಟ್ರು ದೇವರು, ಅವರದ್ದೇ ಒಂದು ಬಿಸ್ನೆಸ್ ಮಾಡುವಂಥದ್ದು. ವೆರಿ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಟೆಸ್ಟಿಮನಿ ದಿಸ್ ಒನ್ ಇಸ್. ನಾನು ಇವತ್ತಿಗೂ ಹೇಳ್ತೀನಿ, 2020 ಅದೇ ನಾವು ಎಣಿಸದ ರೀತಿಯಲ್ಲಿ ಆ್ಯಕ್ಚುಲಿ ಅವರ ಸ್ಯಾಲರಿಗಿಂತ ಜಾಸ್ತಿ ಇನ್ಕಮ್ ಬರುವಂತಹ, ಅದು 2020 ಕೊರೋನಾ ಬೇರೆ ಇತ್ತಲ್ಲ. ಸೊ ಹಿ ಸ್ಟಾರ್ಟೆಡ್ ಅಪ್ ವಿತ್ ಡೀಲಿಂಗ್ ವಿತ್ ದೋಸ್ ಮೆಡಿಕಲ್ ಕೇರ್ ಮೆಟೀರಿಯಲ್ಸ್ ಲೈಕ್ ಗ್ಲೌಸಸ್ ಆ್ಯಂಡ್ ಆಲ್ ದೋಸ್ ಮೆಟೀರಿಯಲ್ಸ್ ಎಲ್ಲ ತುಂಬ ಡಿಮಾಂಡಲ್ಲಿತ್ತು. ಸೊ ಹಿ ಸ್ಟಾರ್ಟೆಡ್ ಮೀಟಿಂಗ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ಸ್. ಆರ್ಡರ್ಸ್ ಬ್ಯಾಗ್ ಮಾಡಿ ಅದನ್ನು ಆರ್ಡರ್ ಸಪ್ಲೈಸ್. He ran his business so wisely. When he began, he did not think about the warehouse, he did not think about logistics, he did not think about the cash input, cash investment. Buy here, supply there. Something wonderfully, beautifully managed. It's only because his hand was working. ಸೊ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಜಾಸ್ತಿ ಹೋದರೆ ಎಲ್ಲ ಅಂದ್ಕೊಳ್ಬೋದು, ಇದು ಸಾಧ್ಯ ಇಲ್ಲ, ಹಾಗಿಲ್ಲ. ಇಲ್ಲ, ದೇವರು ಒಂದು ದಾರಿ ಓಪನ್ ಮಾಡಿದರೆ ಖಂಡಿತ ಅದರಲ್ಲಿ ಅನುಭವಿಸುವ ನಿನ್ನ ಉಜ್ಜೀವನ ಯಾರಿಂದನೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಖಂಡಿತ ಇದು ನನ್ನ ಅನುಭವ, ನಂದು ನನ್ನ ಯಜಮಾನರದ್ದು ಕೂಡ. ಸೊ ಹಾಗೆ ಆ ವರ್ಷದಲ್ಲಿ ಕರ್ತ ನಮಗೆ ಎಷ್ಟು ಚಂದ ಮಾಡಿ ನಡೆಸಿಕೊಟ್ರಂದರೆ, ನಾವು ಯೋಚಿಸದೇ ಇರುವ ಥರ ಆ ಒಂದು ಸೈಟ್ ಕೂಡ ನಮಗೆ ದೊರಕುವಂತೆ ಮಾಡಿದರು. ಮತ್ತು ಇದ ನಂತರ ಇವಾಗ ನಾವು ಕಟ್ತಾ ಇರೋ ಮನೆ ಕೂಡ ಅದೇ ಸೈಟಲ್ಲಿ. ಯಾಕೆಂದರೆ ನಾನು ಹೇಳಿದೆ, ನಮ್ಮ ಬೇರೆ ಸೈಟ್ ಇದ್ದರೂ ಸಹ ನಾನು ಹೇಳಿದೆ, ಇಲ್ಲ, ನನಗೆ ಮನೆ ಆದರೆ ಇದ್ದೇ ಸೈಟಲ್ಲಿ. ಯಾಕೆಂದರೆ ಈ ಸೈಟ್ ನಮಗೆ ದೇವರು ಒಂದು ಅದ್ಭುತಕರವಾಗಿ ಅವನ ಒಂದು ಕ್ಷಮತೆಗೆ ತಕ್ಕಾಗಿ ನಮಗೆ ಕೊಟ್ಟಿರೋದು. ಸೊ ಅವರು ಹೇಗೆ ವಂಡರ್ಫುಲ್ಲಿ ಮಿರಾಕಲ್ಸ್ ಮಾಡ್ತಾರೆ ಅನ್ನೋದಕ್ಕೆ ಈ ಸೈಟು, ಈ ಮನೆ ಸಾಕ್ಷಿ ಆಗಬೇಕು. ಅದ ನಂತರ ನಾನು ದೇವರ ಹತ್ರ ತುಂಬ ಸೀಕ್ರೆಟಾಗಿ ಒಂದು ಆಶಯವನ್ನು ಬೇಡ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅದಾದ ದಿವಸದಲ್ಲಿ ನಾನು ಸಾಕ್ಷಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಆದರೆ ಆ ವಿಷಯ ನಾನು ನನ್ನ ಕರ್ತನಲ್ಲಿ ಮಾತ್ರ ನಾನು ಡಿಸ್ಕಸ್ ಮಾಡಿರೋದು ಅಂಥದ್ದು. ಯಾರ ಹತ್ರನೂ ಇದುವರೆಗೂ ಡಿಸ್ಕಸ್ ಮಾಡಿರಲಿಲ್ಲ ನಾನು. ಆ ಮೊಮೆಂಟ್ವರೆಗೂ, ಏಪ್ರಿಲ್ 8ವರೆಗೂ ಯಾರ ಹತ್ರನೂ ನಾನು ಡಿಸ್ಕಸ್ ಮಾಡಿರಲಿಲ್ಲ. ಆದರೆ ಆವತ್ತಿನ ದಿವಸ ಫಾರ್ಚುನೇಟ್ಲಿ ನಾನು ವಾಪಸ್ ಇಲ್ಲಿಗೆ ಬರೋ ಡೇಟ್ ಅದು. ನಾನು ಆ್ಯಕ್ಚುಲಿ ಇಂಡಿಯಾಕ್ಕೆ ಹೋಗಿದ್ದೆ ಆವಾಗ, ವಾಪಸ್ ಇಲ್ಲಿಗೆ ಬರೋ ಡೇಟು. ಬಟ್ ಆವತ್ತಿಗೆ ನಾನು ಒಂದು ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೋದೆ. ಆವಾಗ ಅಲ್ಲಿ ಒಬ್ಬರು ಪ್ರೊಫೆಟ್ ಬಂದಿದ್ದರು. ಅವರು, ನಾನು ಅವರನ್ನು ಇದುವರೆಗೂ ನೋಡಲಿಲ್ಲ, ಇದುವರೆಗೂ ಮಾತಾಡಿಲ್ಲ. ಬಟ್ ಅವರ ಮೂಲಕ ನನಗೆ ಪವಿತ್ರಾತ್ಮ ಮಾತಾಡಿದ್ದು ಒಂದೇ ಮೆಸೇಜ್, ನೀನು ಏನು ಅಂದ್ಕೊಂಡಿದ್ದೀಯಾ ಅದರಲ್ಲಿ ನಾನಿದ್ದೇನೆ, ನಿನ್ನ ಮುಂದೆ ಇದ್ದೇನೆ, ನಾನು ನಿನ್ನನ್ನು ನಡೆಸಿಕೊಡ್ತೇನೆ ಅದರಲ್ಲಿ. ಸೊ ಆ ಇಚ್ಛೆಯನ್ನು ನಾನು ಕೇಳ್ಕೊಂಡಿದ್ದು ನನ್ನ ಸ್ವಂತದ ಇಚ್ಛೆಗಲ್ಲ, ಅದು ನನ್ನ ಸ್ವಂತದ ಇಚ್ಛೆ ಅಲ್ವೇ ಅಲ್ಲ.
ಅದು ಕೇವಲ ಅವನ ಮಹಿಮೆಗೋಸ್ಕರ ನಾನು ಕೇಳ್ಕೊಂಡಿರೋದು. ಸೊ ಅದರಲ್ಲಿ ಅದು ಒಂದು ಅದ್ಭುತವಾದ ಒಂದು ಅನುಭವ. ಅಂದರೆ ನಿನಗೆ ಮತ್ತು ನಿನ್ನ ದೇವರ ಮಧ್ಯೆ ಆದ ಸಂಭಾಷಣೆ, ದೇವರು ಇನ್ನೊಬ್ಬರ ಮೂಲಕ, ಆತನ ಸೇವಕನ ಮೂಲಕ ಮಾತಾಡ್ತಾನೆ. ಅಂದರೆ ಅದೊಂದು ಅನುಭವ ಎಷ್ಟರ ಮಟ್ಟಿಗೆ ನನಗೆ ಸಂತೋಷ ತಂತು ಅಂತ ನನಗೆ ಅದನ್ನು ಹೇಳೋಕ್ಕೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ಎಂಜಾಯ್ ದ್ಯಾಟ್. ಸೊ ಅದರ ನಂತರ ನಾನು ಇನ್ನೂ ತುಂಬ ನನಗೆ ಅಂದರೆ ಹೌ ರಿಯಲ್ ಅಂತ ಅನ್ನಿಸ್ಬಿಡ್ತು. ಅದು ಎಕ್ಸೈಟ್ಮೆಂಟ್ ಐ ಕಾಂಟ್ ಕಂಟ್ರೋಲ್. ದಟ್ ನೈಟ್, ಆಲ್ ನೈಟ್ ಇನ್ ದ ಫ್ಲೈಟ್ ಅಲ್ಲ, ನಾನು ಖಾಲಿ ಅದನ್ನೇ ಯೋಚಿಸ್ತಾ ಇದ್ದೆ. ಅದೇ ಒಂದು ನನ್ನ ರೀಲ್, ಹೌ ಟ್ರೂ, ಹೌ ಬ್ಯೂಟಿಫುಲ್ ಅಂತ. ಸೊ ಇಲ್ಲಿ ಬಂದು ಕೂಡ ನಾನು ಸಭೆಯಲ್ಲಿ ಕೂಡ ನಾನು ಸಾಕ್ಷಿ ಹೇಳಿದ್ದು ಕೂಡ ಅದೇ. ನಾನು ಒಂದು ದೇವರು ನನಗೆ ಅವರ ಒಂದು ಇಚ್ಛೆಯನ್ನು ನನಗೆ ತೋರಿಸಿಕೊಟ್ರು, ಅದು ನನಗೆ ತುಂಬ ಸಂತೋಷವಾಗಿತ್ತು ಅಂತ. ಸೊ ಅದೊಂದು. ಮತ್ತು ಈ ಥರ ಪರ್ಸನಲ್ ಅನುಭವಗಳು ತುಂಬ ಆಗಿವೆ ನನಗೆ. ನನ್ನ ಮಕ್ಕಳ ಜೀವಿತದಲ್ಲಿಯೂ ಕೂಡ, ನನ್ನ ಯಜಮಾನರ ಜೀವಿತದಲ್ಲಿಯೂ ಕೂಡ, ಅವರು ಕೂಡ ಇವಾಗ ಆಗಲಿ ಅಂದರೆ ಹೇಳುವ ಪ್ರಕಾರ ಇವಾಗ ಅವರು ಕೂಡ ಇದೇ ಒಂದು ಇದರಲ್ಲಿ ಇದ್ದಾರೆ. ಸೊ ಅದೇ ನನಗೆ ಖುಷಿ. ನನಗೆ ಅಂದರೆ ನಾನು ಜೋಶುವ ಅವರ ವಾಕ್ಯದಲ್ಲಿ ಹೇಳಿದಾಗೆ, ನಾನು ನನ್ನ me and my household will serve the Lord God Jehovah only. Yes. This is my oath for him. Yes, wish and love for him. ಆಮೇಲೆ ತುಂಬ ಸಂತೋಷ. ಕರ್ತನ ಸನ್ನಿಧಾನದಲ್ಲಿ ದೇವರ ದೊಡ್ಡ ಸಾಕ್ಷಿ ನಿಮ್ಮ ಬದುಕಲ್ಲಿ ಮಾಡಿದ್ದಾನೆ. ದೇವರಿಗೆ ನಾನು ಸಲ್ಲಿಸೇನೆ. ಇಲ್ಲಿದ್ದಂಥ ನಿಮ್ಮನ್ನು ಬಾರಿನ ಪಟ್ಟಣದಲ್ಲಿ ತಂದು ಅನೇಕ ಒಂದು ಸಹಾಯಕರಿಲ್ಲದೆ ಅಥವಾ ಯಾರೊಂದು ವೆಲ್ವಿಷರ್ ಅಥವಾ ಒಂದು ಗೈಡ್ ಮಾಡೋರಿಲ್ಲದೆ ಆತ್ಮಿಕದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ ದೇವರು ಒಳ್ಳೆಯ ಒಂದು ಸಭೆಯನ್ನು ನಿಮಗೆ ಕೊಟ್ಟು ಇನ್ನೂ ಆ ಒಂದು ಹೊಳಪನ್ನು ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ್ದಾನೆ. ದೇವರಿಗೆ ನಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಖಂಡಿತವಾಗ್ಲೂ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ದೇವರು ನಿಮ್ಮ ಕುಟುಂಬ, ನಿಮ್ಮ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು, ನಿಮ್ಮ ಪತಿಯವರ ಉದ್ಯೋಗ ಅಥವಾ ಅವರ ಬಿಸ್ನೆಸ್ ದೇವರನ್ನ ಉನ್ನತಕ್ಕೆ, ವಿಶಾಲತೆಗೆ ನಡೆಸಲಿ. ನಿಮ್ಮ ಮಕ್ಕಳನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಇನ್ನೆಚ್ಚಾದ ಆ ಸಾಕ್ಷಿಗಳನ್ನ ನಿಮ್ಮಲ್ಲಿ ಉಂಟು ಮಾಡಲಿ. ಕರ್ತನ ಮಹಿಮೆಗೋಸ್ಕರ ನಮ್ಮ ನಡೆಸಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅಮೂಲ್ಯವಾದ ಸಮಯವನ್ನು ನೀವು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ. ಈ ಬಾರಿನ ಪಟ್ಟಣದಲ್ಲಿ ಬ್ಯುಸಿ ಮಧ್ಯದಲ್ಲಿ ಬಂದು ನಮ್ಮ ಮಧ್ಯದಲ್ಲಿ ಕರ್ತನ ಮಹಿಮೆಗೋಸ್ಕರ ಈ ಒಂದು ಸಾಕ್ಷಿಯನ್ನು ಹಂಚಿಕೊಂಡಿದ್ದೀರಾ. ನಮ್ಮೆಲ್ಲ ಆಸರ ತಂಡದ ಪರವಾಗಿ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಪ್ರಭು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ನಿಮಗೆ ತುಂಬ ವಂದನೆ ಹೇಳಲಿಕ್ಕೆ ಬಯಸ್ತೇನೆ. ಪಾಸ್ಟರ್ ಸುನೀಲ್ ಅವರಿಗೆ, ಅವರ ತಂಡದವರಿಗೆ ಮತ್ತು ನಿಮಗೆ ಆಸರೆ ಟಿ ವಿಯವರಿಗೆ ಎಲ್ಲರಿಗೂ, ಹಾಗೂ ಈ ಆನ್ಲೈನ್ ಮಿನಿಸ್ಟ್ರಿ ಅಂತ ಏನು ನೀವು ಬಾರಿನಲ್ಲಿ ಕೈಗೊಂಡಿದ್ದೀರೋ ಅದೊಂದು ಕರ್ತನ ಅತ್ಯುನ್ನತವಾದ ಇಚ್ಛೆ ಆಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೂ ನಂಬಿಕೆ ಇದೆ ನನಗೆ. ಯಾಕೆಂದರೆ ಇದರ ಮೂಲಕ ಇನ್ನಷ್ಟು ಆತ್ಮಗಳು ರಕ್ಷಣೆಗೆ ಬರಬೇಕು ಮತ್ತು ಪ್ರಪಂಚದ ಕಡೆಗಳಲ್ಲಿಯೂ ಕೂಡ ಕರ್ತನ ವಾಕ್ಯ ಸಾರಲ್ಪಡಬೇಕು. ಆಮೇಲೆ ಥ್ಯಾಂಕ್ ಯು. ವಂದನೆಗಳು. ಬಾರಿನಿಂದ ಆಸರೆ ಟಿವಿಯನ್ನು ವೀಕ್ಷಿಸಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ತಿರುಗೊಂದು ವಾರ್ತೆ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ನಾನು ಅನಿಸ್ತೇನೆ ಅನೇಕರಿಗೆ ದೇವರ ಒಂದು ಸ್ಪರ್ಶ ಅಥವಾ ಒಂದು ಟಚ್ ಆಗಿದೆ ಎಂಬುದಾಗಿ. ಯಾಕಂದರೆ ದೇವರು ಯಾರೆಲ್ಲ ಆತನ ನಿರೀಕ್ಷಿಸ್ತಾರೋ, ಆತನನ್ನು ದೃಷ್ಟಿಸ್ತಾರೋ, ಆತನ ಮೇಲೆ ಭರವಸೆಯನ್ನು ಇಡ್ತಾರೋ, ದೇವರು ಅವರ ಜೀವಿತಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಯಾಕಂದರೆ ಆತನು ನಮಗೋಸ್ಕರ ಎಲ್ಲ ನೋವನ್ನು ತಾನು ಸಹಿಸಿಕೊಂಡು ನಮ್ಮೆಲ್ಲ ಒಳ್ಳೆ ಕಾರ್ಯಗಳನ್ನು ಆತ ನಮ್ಮ ಮಕ್ಕಳಿಗೋಸ್ಕರ, ತನ್ನ ನಿರೀಕ್ಷಿಸುವರಿಗೋಸ್ಕರ ಆತ ಮಾಡ್ತಾನೆ. ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ ಕೂಡ ಇಂಥ ಅನೇಕ ಸಾಕ್ಷಿಗಳನ್ನು ಖಂಡಿತವಾಗ್ಲೂ ನಿಮ್ಮ ಜೀವಿತದಲ್ಲಿ ಕೂಡ ಆತನ ಮಾಡ್ತಾನೆ. ನಾನು ನಂಬ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಕ್ಷಿಯೊಂದಿಗೆ ಮತ್ತೆ ನಿಮ್ಮ ಭೇಟಿ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ. ವಂದನೆಗಳು.